ಕುಂದಾಪುರ ಆರಂಭಿಕ ಅವರನ್ನು ಮೊದಲ ಹಂತಕ್ಕಾಗಿ ಜಸಾಂತ ದೇವಾಡಿಗ ದಾಖಲಿಸಬೇಕಾಗಿದೆ. ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿ ಒಂದು ಎಸೆತ. ಆರಂಭಿಕ ಚೆಂಡಿನಲ್ಲಿ ಒಂದಷ್ಟು ರೈಸಿಂಗ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತವರು ಎಸೆತಗಾರ ಕೂಡ ಒಂದು ಡಾಟ್ ಬಾಲ್ ಅನ್ನು ಇಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮೊದಲ ಚೆಂಡು ಚುಕ್ಕಿ ಎಸೆತ. ರಾಜೇಶ್ ಶಾರ್ಕ್ ಫೈಟರ್ಸ್ ತಂಡ ಬಹಳಷ್ಟೊಂದು ಪ್ರಮುಖ ಪಂದ್ಯಾಟಗಳನ್ನು ಆಡಿರುವಂತ ತಂಡ ಕೂಡ. ಎರಡನೇ ಚೆಂಡು ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ಒಂದೊಳ ಪೂರೈಕೆಯನ್ನು ಕಡ್ಕೊಳ್ಳೋ ಮುಖ್ಯವಾಗಿ ತಂಡ ಖಾತೆ ಆರಂಭವನ್ನು ಕಡ್ಕೊಳ್ತಾ ಇದೆ. ರಾಜೇಶ್ ಶಾರ್ಕ್ ಫೈಟರ್ಸ್ ಗಿರೀಶ್ ಅವರ ಮುಂದಾಳತ್ವದ ತಂಡ ಐಡಿಯಲ್ ಟ್ರೋಫಿಗಾಗಿ ಮೊದಲ ಜಯವನ್ನ ದಾಖಲಿಸಿರುವಂತ ತಂಡ ಇಲ್ಲಿ ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ. ಜಾನ್ಸನ್ ರತನ್ ವಿರುದ್ಧವಾಗಿ ಮತ್ತೆ ಮೂರನೇ ಬಾರಿ ಮೂರನೇ ಚೆಂಡು ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ವೈಡ್ ಬಾಲ್. ತಂಡದ ಮೊತ್ತ ಎರಡಕ್ಕೆ ಏರಿಕೆಯನ್ನು ಕಡ್ಕೊಳ್ತಾ ಇದೆ. ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ 8 ಓವರ್ಗಳ ಒಂದು ಪಂದ್ಯಾಂಗಣ ಒಳಭಾಗವನ್ನು ಕಡ್ಕೊಳ್ತಾ ಇದೆ ಐಡಿಯಲ್ ಟ್ರೋಫಿಗಾಗಿ. ಮತ್ತೆ ಜಸಾಂತ್ ಅಲ್ತಾಫ್ ಗೆಸೆದಿರುವಂತ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಒದಡ ಪೂರೈಕೆಯನ್ನು ಕಡ್ಕೊಂಡ್ರು. ತಂಡದ ಮೊತ್ತ 3ಕ್ಕೆ ಏರಿಕೆಯನ್ನು ಕಡ್ಕೊಳ್ತಾ ಇದೆ. ಆರಂಭಿಕ ಅವರ ಚಾಲ್ತಿಯಲ್ಲಿ 3 ಚೆಂಡು ಮುಕ್ತಾಯ ಕೂಡ. ಈ ರೀತಿಯ ಒಂದು ಯುವ ಆಟಗಾರರನ್ನ ಮೊದಲ ಹಂತದಲ್ಲಿ ಟೆನ್ನಿಸ್ ಬಾಲ್ ಅನ್ನು ಆಡೋದಕ್ಕಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತ ಕುಂದಾಪುರ ಪರಿಸರದ ಒಂದು ಹೆಗ್ಗಳಿಕೆ ತಂಡ ಕೂಡ ಜಾನ್ಸನ್ ಕುಂದಾಪುರ. ರವೀಂದ್ರ ಹೆಗ್ಡೆ ಅವರ ಪ್ರವರ್ತನೆಯಲ್ಲಿ ಬಹಳಷ್ಟು ಒಂದು ರಾಜ್ಯ ಮಟ್ಟದ ಪಂದ್ಯಾಟವನ್ನು ಆಡಿರುವಂತ ತಂಡ. ಅನಿಲ್ ಕಾರ್ವಿ ಆಟಗಾರರನ್ನ ಹೊಂದಿರುವಂತ ಒಂದು ತಂಡ ಕೂಡ ಜಾನ್ಸನ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಲೇಟ್ ಕಟ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಈ ಒಂದು ಹತಲ ಬ್ಯಾಕ್ವರ್ಡ್ ಬಾಡಿ ಭಾಗದಲ್ಲಿ ತನ್ಸೀರ್ ಒಂದು ಹಂತದ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೊಡ ಪೂರೈಕೆಯನ್ನು ಕಡ್ಕೊಳ್ತಾ ಇದೆ. 4 ಚೆಂಡುಗಳ ಮುಕ್ತಾಯ. 4 ಓಟವನ್ನು ದಾಖಲಿಸ್ತಾ ಇರುವಂತ ರಾಜೇಶ್ ಶಾರ್ಕ್ ಫೈಟರ್ಸ್ ಇದ ತಂಡ ಅಂತಿಮ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಆರಂಭಿಕ ಓವರಿನ ಮುಕ್ತಾಯಕ್ಕಾಗಿ ಲಾಸ್ಟ್ ಬಾಲ್. ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ. ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದು ಪೂರೈಕೆಯನ್ನು ಕಡ್ಕೊಂಡ್ರು. ತಂಡದ ಮೊತ್ತ 5 ಚೆಂಡುಗಳ ಮುಕ್ತಾಯವನ್ನು ಕಾಡ್ತಾ ಇದೆ. ಆರಂಭಿಕ ಓವರ್ ಅನ್ನು ಬಹಳಷ್ಟೊಂದು ಸುರಕ್ಷಿತವಾಗಿ ಎಸೆಬಲ್ಲಂತ ಪ್ರಯತ್ನವನ್ನು ಮಾಡ್ತಕ್ಕಂತ ಜಸಾಂತ ದೇವಾಡಿಗ 5 ಓಟಗಳಿಗೆ ಮಾತ್ರ 5 ಚೆಂಡುಗಳಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂತಿಮ 1 ಚೆಂಡು ಬಾಕಿಲಿದೆ. ಲಾಸ್ಟ್ 1 ಬಾಲ್. ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳನ್ನು ದಾಖಲಿಸ್ತಾ ಇಲ್ಲ. ಫಸ್ಟ್ ಓವರ್ ಸ್ಕೋರ್ 5 ವಿದೌಟ್ ಲಾಸ್. 5ಕ್ಕೆ 4 ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ ಇವತ್ತಿನ ಮೊದಲ ಪಂದ್ಯದಲ್ಲಿ ಮಸೂಮ್ ಚಿಪ್ಲಿ ಸಾಗರ ತಂಡವನ್ನು ಸೋಲಿಸಿರುವಂತ ತಂಡ ಈ ಪರಿಸರದ ಮತ್ತೊಂದು ಜನಪ್ರಿಯ ತಂಡದ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ ಪಾಂಚಜನ್ಯ ಲೈವ್ ನಟ್ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ನಿತೇಶ್ ಶೆಟ್ಟಿ ಪಾಂಚಜನ್ಯ ಕೋಟೆ ಅವರ ಮುಂದಾಳತ್ವದಲ್ಲಿ ಯಶವಂತ್, ಸಂಜಯ್, ನದೀಮ್ ಇವರೆಲ್ಲರೂ ಕೂಡ ಕ್ಯಾಮರಾಮನ್ಗಳಾದ್ರೆ ಆನ್ಲೈನ್ ಸ್ಕೋರರ್ ಆಗಿ ನಮ್ಮ ಜೊತೆಯಲ್ಲಿ ಅಭಿಷೇಕ್, ಜೀವನ್ ಫ್ರಮ್ ಬೆಂಗಳೂರು ಪ್ರಮುಖ ಟೆಕ್ನಿಷಿಯನ್ ಅಡಿಯಲ್ಲಿ ಟೂರ್ನಮೆಂಟ್ ನೇರ ಪ್ರಸಾರ ಇಲ್ಲಿ ಸಾಗ್ತಾ ಇದೆ ಐಡಿಯಲ್ ಟ್ರೋಫಿಗಾಗಿ. ಎರಡನೇವರೆಗಾಗಿ ಸನದ್ ಹೊನ್ನಾಳ. ಮೊದಲ ಓವರ್ನಲ್ಲಿ ಕೇವಲ 5 ಓಟಗಳಿಗೆ ಜಸಾಂತ ದೇವಾಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಬ್ರಹ್ಮವರ ಪರಿಸರದ ಮತ್ತೋರ್ವ ಅನುಭವಿ ಎಸೆತಗಾರ ಸನದ್ ಬರ್ತಾ ಇದ್ದಾರೆ ರತನ್ ಜಾನ್ಸನ್ ಕುಂದಾಪುರ ಪರವಾಗಿ. ಎರಡನೇ ಮೊದಲ ಚೆಂಡು ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಆಡುವಂತ ಪ್ರಯತ್ನ. ಮತ್ತೊಂದು ಪೂರೈಕೆಯನ್ನು ಕಟ್ಕೊಂಡ್ರು. ತಡ ಮೊತ್ತ 6ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮಿಡ್ ಆಫ್ ಮೇಲ್ಭಾಗದಲ್ಲಿ ಕಾರ್ತಿಕ್ ಹೊನ್ನಾಳ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ.
ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಸುಧಾಕರ್ ಪೂಜಾರಿ ಕುಂಬಾಶಿ ದಾಳಿ ಮುಖ್ಯವಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, ಮೊದಲ ಬೌಂಡ್ರಿ ಅನ್ನು ದಾಖಲಿಸ್ತಾ ಇರುವಂತ ರಾಜಾ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ಎರಡನೇ ಚಣೆಯಲ್ಲಿ ಸುಧಾಕರ ಬೌಂಡರಿ ದಾಖಲಿಸಿದ್ರು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಲೆಫ್ಟ್ ಜೀತು ಡೈರೆಕ್ಟ್ ಶೂಟ್ ಅನ್ನು ಮಾಡಿದ್ರು ಕೂಡ ಯಶಸ್ಸನ್ನು ಕಾಣ್ತಾ ಇಲ್ಲ. ಮತ್ತೊಂದು ಪೂರೈಕೆಯನ್ನ ಶಾರ್ಕ್ ಫೈಟರ್ಸ್ ರಾಜೇಶ್ ರೂಪದಲ್ಲಿ ಆಡ್ತಾ ಇರುವಂತ ತಂಡ ಪೂರೈಕೆಯನ್ನು ಮಾಡ್ತಾ ಇದೆ. ತಂಡ ಮತ್ತು ಅಂಕಿಅಂಶ ಪಟ್ಟಿಯಲ್ಲಿ 11. 2 ದಿನಗಳ ಕಾಲದ ಐಡಿಯಲ್ ಟ್ರೋಫಿಲಿ ಸಾಗ್ತಾ ಇದೆ. ಒಂದು ಅತ್ಯುತ್ತಮ ರೀತಿಯ ಒಂದು ಪಂದ್ಯಕೂಟ ಅಂತಿಮ ದಿನಕ್ಕಾಗಿ ಮುಂದುವರಿಕೆ ಕೂಡ. ವಿಶಿಷ್ಟ ಶೈಲಿ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಸ್ಕ್ವೇರ್ ಲೆಗ್ ಅಂತ ಒಂದು 3 ವಿಕೆಟ್ಸ್ಗಳನ್ನು ಆವರಿಸಿಕೊಂಡು ಒಂದು ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನವನ್ನು ಅಲ್ತಾಫ್ ಕೋಡಿ ಮಾಡಿದ್ರು ಕೂಡ ಒಂದು ಯಶಸ್ಸನ್ನು ಕಾಣ್ತಾ ಇಲ್ಲ. ಈ ಓವರಲ್ಲಿ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಸನಾದ್. ಈ ತನ್ಮಧ್ಯೆ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದು ವಿಕೆಟ್ ಕಳ್ಕೊಳ್ತಾ ಇರುವಂತ ಒಂದು ತಂಡ. ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆದ ದಾಖಲಿಸಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಅಲ್ತಾಫ್ ಮೊದಲ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ಪರವಾಗಿ. ಮೊದಲ ಯಶಸ್ಸನ್ನು ಕಡ್ಕೊಳ್ತಾ ಇರುವಂತ ರತನ್ ಜಾನ್ಸನ್ ಕುಂದಾಪುರ 500, 600 ಅಧಿಕ ಪ್ರಶಸ್ತಿಗಳನ್ನು ಈ ಮಾದರಿ ಪಂದ್ಯಾಟದಲ್ಲಿ ಜಯಿಸಿರುವಂತ ತಂಡ ಕೂಡ. ಜಾನ್ಸನ್ ಕುಂದಾಪುರ, ರತನ್ ಜಾನ್ಸನ್ ಕುಂದಾಪುರ ಮುಖ್ಯವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. 11ಕ್ಕೆ 1 ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ರಿಜ್ವಾನ್ ಹೊನ್ನಾಳ ಹೊಸ ಆಟಗಾರ ಅಂಕಣ ಒಳಭಾಗದಲ್ಲಿ 8 ಓವರ್ಗಳ ಪಂದ್ಯಾಂಗಣ ಒಳಭಾಗವನ್ನು ಕಡ್ಕೊಳ್ತಾ ಇದೆ. ಮತ್ತೆ ಸನಾದ್ ಅಂತಿಮ ಚೆಂಡಿಗಾಗಿ ಈ ಬಾರಿ ಸನಾದ್ ಎಸೆದಿರುವಂತ ಚೆಂಡು ಟಾಪ್ ಎಡ್ಜ್ ಆದ್ರೂ ಕೂಡ ಈ ಒಂದು ಹಂತ ಒಂದೊಳ ಪೂರೈಕೆಯನ್ನು ಕಂಡುಕೊಳ್ತಾ ಇರುವಂತ ತಂಡ. 2 ಓವರ್ಗಳ ಮುಕ್ತಾಯದಲ್ಲಿ 12ಕ್ಕೆ ಮೊದಲ ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ರಾಜೇಶ್ ಶಾರ್ಕ್ ಫೈಟರ್ಸ್. ಇವಾಗ 3ನೇ ಓವರ್ ಪ್ರಾರಂಭ. ಬ್ಯಾಟಿಂಗ್ ಪವರ್ ಪ್ಲೇ. ಕೇವಲ 8 ಮಂದಿ ಮಾತ್ರ ರತನ್ ಜಾನ್ಸನ್ ಪರವಾಗಿ 3ನೇ ಓವರ್ನಲ್ಲಿ ಅಂಕಣ ಒಳಭಾಗದಲ್ಲಿ ಆಡಬೇಕಾಗಿದೆ. 6ನೇ ಓವರ್ನಲ್ಲಿ ಬೌಲಿಂಗ್ ಪವರ್ ಪ್ಲೇ. 10 ಮಂದಿ ಆಟಗಾರರಿಗೆ ಕ್ಷೇತ್ರರಕ್ಷಕರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಈ ಬಾರಿಯ ಐಡಿಯಲ್ ಟ್ರೋಫಿ. ಈ ರೀತಿಯಲ್ಲೊಂದು ಹೊಸ ನಿಯಮವನ್ನು ಹೊಂದಿಕೊಂಡು 3ನೇ ಆವೃತ್ತಿ ಐಡಿಯಲ್ ಟ್ರೋಫಿಲಿ ಸಾಗ್ತಾ ಇದೆ ಕುಂದಾಪುರದ ಗಾಂಧಿ ಮೈದಾನ ಒಳಭಾಗದಲ್ಲಿ. ಸೃಜಿತ್, ಅಜಯ್ ಕುಂಜಿಗುಡಿ ಮತ್ತು ಜೆ ಕೆ ಅಂಕದಕಟ್ಟೆ ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ. 2 ತಂಡದ ಇಮಿಡಿಯೇಟ್ ಆಗಿ ಟಾಸ್ಗೆ ಬರಬೇಕು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವತ್ತು ತುಮಕೂರು ಟಿಪ್ಟೂರಿನ ರಾಜ್ಯ ಮಟ್ಟದ ಪಂದ್ಯಾಟದಲ್ಲೂ ಕೂಡ ಜಾನ್ಸನ್ ಕುಂದಾಪುರ 90 ಗಜಗಳ ಪಂದ್ಯಾಟವನ್ನು ಆಡ್ತಾ ಇದೆ. ಈಗಾಗಲೇ ತುಮಕೂರು ಮತ್ತು ಜಾನ್ಸನ್ ಟಿಪ್ಟೂರಿನ ಅಂಕಣದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ. ಅಲ್ಲಿಯೂ ಕೂಡ ತುಮಕೂರಿನ 5 ವಿಕೆಟ್ಸ್ಗಳನ್ನು ಉರುಳಿಸ್ತಾ ಇದೆ ಜಾನ್ಸನ್ ಕುಂದಾಪುರ. ಇಲ್ಲಿಯೂ ಕೂಡ 40 ಗಜಗಳ ಪಂದ್ಯಾಟದಲ್ಲಿ ರತನ್ ಜಾನ್ಸನ್ ಕುಂದಾಪುರ ಪಂದ್ಯಾಟವನ್ನು ಆಡ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸಿದವರ ಹೊಡೆತ ಬ್ಯಾಕ್ವರ್ಡ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾನೆ. ಬೌಂಡ್ರಿ. ಬ್ಯಾಟಿಂಗ್ ಪವರ್ ಪ್ಲೇ ಹಂತವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ನಂಬುಗೆ ಆಟಗಾರ ಸುಧಾಕರ ಕುಂಬಾಶಿ 17ಕ್ಕೆ 1. ಇನ್ನು ಕೂಡ 4 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಜಸಂತ್ ದೇವಾಡಿಗ ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಡೈರೆಕ್ಟ್ ಶೂಟ್ ಮಾಡುವಂತ ಒಂದು ಹಂತ. ಮತ್ತೊಂದೊಡ ಪೂರೈಕೆಯನ್ನು ಕಡ್ಕೊಂಡು ತಂಡ ಮತ್ತ
18 ಓಟವನ್ನು ದಾಖಲಿಸ್ತಾ ಇದ್ದಾರೆ 3ನೇ ಓವರ್ನ ಚಾಲ್ತಿಯಲ್ಲಿ. ಬ್ಯಾಟಿಂಗ್ ಪವರ್ ಪ್ಲೇ ಹಂತದಲ್ಲಿ ಇನ್ನೂ ಕೂಡ 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ರಿಜ್ವಾನ್ ಗೆಸದ ಚೆಂಡು ಔಟ್ ಸೈಡ್ ಲಾಸ್ಟ್ ಸ್ಟಂಪ್ ಎನ್ನುವಂತ ಸೂಚನೆ, ವೈಟ್ ಬಾಲ್. ತಡೆದ ಮತ ಹತ್ತಲೆ 19. ಒಂದು ವಿಕೆಟ್ ಅನ್ನು ಕಳೆದುಕೊಂಡ್ರು ಕೂಡ ಈ ಒಂದು ಹಂತದಲ್ಲಿ ಲೆಕ್ಕಾಚಾರದ ಆಟವನ್ನು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಕುಂಬಾಶಿಯ ತಂಡ. ರೈಸಿಂಗ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು, ಮತ್ತೆ ಓಟಗಳು ಬರ್ತಾ ಇಲ್ಲ. ಅಂತಿಮ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್ 3ನೇ ಓವರಿನ ಮುಕ್ತಾಯಕ್ಕಾಗಿ. ರಿಜ್ವಾನ್ ಗೆಸದ ಚೆಂಡು ಮಿಡ್ ಆಫ್ ಮೇಲ್ಭಾಗದಲ್ಲಿ ಒಂದೊಳ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 20ಕ್ಕೆ 1. ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. 3ನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ರತನ್ ಜಾನ್ಸನ್ ಕುಂದಾಪುರ. ಜಾನ್ಸನ್ ತಂಡದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಅನಿಲ್ ಕಾರ್ವಿ ಮಾದರಿಯ ಪಂದ್ಯಾಟದಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಜಾನ್ಸನ್ ನಲ್ಲಿ ದಾಖಲಿಸಿದ್ದಾರೆ. ಸ್ವತಃ ಅನಿಲ್ ಕಾರ್ವೆ ಟೂರ್ನಮೆಂಟಿನ ಸಂಯೋಜನೆ ಮಾಡ್ತಾ ಇದ್ದಾರೆ ಐಡಿಯಲ್ ಟ್ರೋಫಿಗಾಗಿ. ಅಂತಿಮ ಚೆಂಡು ಶಾರ್ಟ್ ಪಾರ್ಟಿ ಭಾಗದಲ್ಲಿ ಸುಧಾಕರ್ ದಾಳಿ ಮುಖ್ಯವಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತದೆ. ಬೌಂಡ್ರಿ ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡಿನ ಲಾಭವನ್ನು ಸುಧಾಕರ್ ಪೂಜಾರಿ ಕುಂಬಾಶಿ ಪಡ್ಕೊಂಡ್ರು. 3 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮತ್ತೆ 24ಕ್ಕೆ 1. 8 ಓವರ್ಗಳ ಪಂದ್ಯದ ಎಷ್ಟರ ಟಾರ್ಗೆಟ್ ಅನ್ನು ಇಲ್ಲಿ ಪ್ರೇರಿಸ್ತಾರೆ ನೋಡಬೇಕಾಗಿದೆ ಕುಂಬಾಶಿಯ ತಂಡ. ರಾಜೇಶ್ ಶಾರ್ಕ್ ಫೈಟರ್ಸ್ ಇನ್ನು ಕೂಡ 5 ಓವರ್ಗಳು ಬಾಕಿಯಲ್ಲಿ ಉಳಿತಾ ಇದೆ. ಇದೇ ರೀತಿ ಒಂದು ಲೆಕ್ಕಾಚಾರದ ಆಟವನ್ನು ಆಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರೆ ಸುಧಾಕರ ಮತ್ತು ರಿಜ್ವಾನ್ ಒಂದು ಅತ್ಯುತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತ ಒಂದು ಅವಕಾಶಗಳಿದೆ ಈ ಒಂದು ಹಂತ. ಇವೆರಡು ಆಟಗಾರರು ಕೂಡ ಪ್ರಸ್ತುತ ಪಾಂಚಜನ್ಯ ಕೋಟದ ಪರವಾಗಿ ಮಾದರಿ ಪಂದ್ಯಾಟವನ್ನು ಆಡ್ತಕ್ಕಂಥ ಹುಡುಗರು. ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ರಾಜೇಶ್ ಶಾರ್ಕ್ ಫೈಟರ್ಸ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 24ಕ್ಕೆ 1. ಸನಾದ್ ಹೊನ್ನಾಳೆ ಎಸೆದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 4ನೇ ಓವರ್ನಲ್ಲಿ ತಡ ಮೊತ್ತ 24. ಮತ್ತೆ 2ನೇ ಬಾರಿ ಸನಾದ್ ಎರಡನೇ ಚೆಂಡು ಬಹಳಷ್ಟು ತವರುತ್ತೆ ಹೊಡೆತ ಸುಂದರತೆ ಗ್ಯಾಪ್ ಶಾಟ್ ಅನ್ನ ಮಿಡಾನ್ ಮೇಲ್ಭಾಗದಲ್ಲಿ ರಿಜ್ವಾನ್ ಹೊನ್ನಾಳ ದಾಖಲಿಸಿದ್ದಾರೆ. ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 28ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇರುವಂತ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ನಾಲ್ಕನೇ ಓವರ್ನ ಮುಕ್ತಾಯಕ್ಕಾಗಿ ಇನ್ನೂ ಕೂಡ 4 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಮತ್ತೆ ಸನಾದ್ ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಡೈರೆಕ್ಟ್ ಶೂಟ್ ಮಾಡುವಂತ ಒಂದು ಹಂತ. ಮತ್ತೆ ಒಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು.
ತಂಡದ ಮೊತ್ತ 29. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಇಷ್ಟೊಂದು ಉತ್ತಮ ರೀತಿ ಒಂದು ಎಸೆತ. ಈ ಬವರಲ್ಲಿ ಇನ್ನೂ ಕೂಡ 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ರತನ್ ಜಾನ್ಸನ್ ಕುಂದಾಪುರ ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ದಾರೆ. ಡೈರೆಕ್ಟ್ ಶೂಟ್ ಮಾಡಬಲ್ಲಂತ ಪ್ರಯತ್ನ, ಮತ್ತೆ ಒಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮೊತ್ತ 4 ಓವರ್ಗಳ ಮುಕ್ತಾಯದಲ್ಲಿ 30 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಫಜಾಲ್ ಹೊನ್ನಾಳ. ಧನ್ಯವಾದಗಳು ಶರತ್ ಕುಂಬಾಶಿ. ಐಡಿಯಲ್ ಟ್ರೋಫಿಯ ಮತ್ತೊಂದು ಪಂದ್ಯ ಇಲ್ಲಿ ಮುಂದುವರಿಕೆನ ಕಾಣ್ತಾ ಇದೆ. ಒಂದೆಡೆ ರತನ್ ಜಾನ್ಸನ್ ಕುಂದಾಪುರ ತಂಡ ರಾಜೇಶ್ ಶಾಕ್ ಫೈಟರ್ಸ್ ಕುಂಬಾಶಿಯನ್ನು ಎದುರಿಸ್ತಾ ಇರುವಂತ ಈ ಪ್ರಸ್ತುತ ಪಂದ್ಯ 4 ಓವರ್ಗಳ ಮುಕ್ತಾಯದ ಬಳಿಕ ತನ್ಮೂಲಕವಾಗಿ ಇಲ್ಲಿ 30 ಓಟವನ್ನು ದಾಖಲಿಸ್ತಾ ಇರುವಂತ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ 5ನೇ ಓವರ್ಗಾಗಿ ಬೌಲರ್ ಮನೋಜ್. 5ನೇ ಓವರ್ಗಾಗಿ ಬರ್ತಾ ಇರುವಂತ ಬೌಲರ್. 5ನೇ ಓವರ್ ಮೊದಲ ಚೆಂಡು ತನ್ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತನ್ಮೂಲಕವಾಗಿ ಸುಧಾ ಇಲ್ಲಿ ಡಾಟ್ ಆದ್ರು. ಆ ನಿಟ್ಟಲ್ಲಿ ಮತ್ತೆ ಮನೋಜ. ರತನ್ ಜಾನ್ಸನ್ ಕುಂದಾಪುರ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ತನ್ಮೂಲಕವಾಗಿ ಶತರಕ್ಷಣ ವೈಫಲ್ಯ. ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಮತ್ತೆ 4 ಓಟವನ್ನು ಸುಧಾ ದಾಖಲಿಸಿದ್ದಾರೆ. ತಂಡದ ಮೊತ್ತ ಇವಾಗ 34 ಓಟಗಳು, 34. 1 ವಿಕೆಟ್ ಆಘಾತವನ್ನು ಕಂಡಿರುವಂತ ತಂಡ. ಸ್ಟಾಪ್ ಔಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಎಸೆತಗಾರನ ಲಯದ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಔಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಕ್ಕೆ ಹೋಗ್ತಾ ಇರುವಂತ ಸುಧಾ ಇಲ್ಲಿ ಯಶಸ್ಸನ್ನ ಕಾಣ್ತಾ ಇಲ್ಲ. ಮತ್ತೆ 4ನೇ ಬಾರಿಗೆ ಮನೋಜ. ಬಹಳ ಉತ್ತಮ ರೀತಿಯ ಒಂದು ಹೊಡೆತ, ಮತ್ತೊಂದು 4 ಓಟವನ್ನು ದಾಖಲಿಸ್ತಾ ಇರುವಂತ ಸುಧಾ. ಬೌಂಡರಿ ಲೈನ್ ಅನ್ನ ಕ್ರಮಿಸ್ತಾ ಇರುವಂತ ಈ ಹೊಡೆತ ಮತ್ತೆ 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. 2 ಬಲಿಷ್ಠ ತಂಡಗಳು ಹೋರಾಟವನ್ನು ಮಾಡ್ತಾ ಇರುವಂತ ಈ ಪಂದ್ಯ. ಒಂದೆಡೆ ರತನ್ ಜಾನ್ಸನ್ ಕುಂದಾಪುರ ಈ ಮಾದರಿ ಪಂದ್ಯಗಳಲ್ಲಿ 500ಕ್ಕಿಂತ ಮಿಕ್ಕಿದ ಪ್ರಶಸ್ತಿಯನ್ನು ಜಯಿಸಿರುವಂತ ರವೀಂದ್ರ ಹೆಗ್ಡೆ ಅವರ ಸಾರಥ್ಯದ ಒಂದು ತಂಡ ಕೂಡ ಕಳೆದ 15 ವರ್ಷಗಳಿಂದ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಕೂಟಗಳನ್ನು ಆಡ್ತಾ ಇರುವಂತ ಒಂದು ತಂಡ. 2 ಬಾರಿ ಇದೇ ಅಂಕಣದಲ್ಲಿ ಪಂದ್ಯಾಕೂಟವನ್ನು ಆಯೋಜಿಸಿರುವಂತ ಒಂದು ತಂಡ ಕೂಡ ಇದೇ ಕ್ರೀಡಾ ಋತುವಿನಲ್ಲಿ ಮತ್ತೊಂದು ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟವನ್ನು ನಡೆಸುವಂತ ಎಲ್ಲ ಇರಾದೆಗಳನ್ನು ತೋರ್ಪಡಿಸ್ತಾ ಇರುವಂತ ಒಂದು ತಂಡ ಕೂಡ ಜಾನ್ಸನ್ ಕುಂದಾಪುರ ರತನ್ ಜಾನ್ಸನ್ ರೂಪದಲ್ಲಿ ಆಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಂಡದ ಪ್ರಮುಖ ಆಟಗಾರ ರಾಜಾ ಸಾಲಿಗ್ರಾಮನ ಅನುಪಸ್ಥಿತಿಯಲ್ಲಿ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಸೇಫ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನ ಕೂಡ ಯಶಸ್ಸನ್ನ ಕಾಣ್ತಾ ಇಲ್ಲ. ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು ಎಕ್ಸ್ಟ್ರಾ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಮನೋಜ್. ತಂಡದ ಮೊತ್ತ ಕೂಡ ಇವಾಗ 39ಕ್ಕೆ ತಲುಪ್ತಾ ಇದೆ. ಟಾಪ್ ಎಚ್ ಆಗಿರುವಂತ ಈ ಹೊಡೆತ ತನ್ಮೂಲಕವಾಗಿ ಸುಧಾ ಔಟ್.
ನಿಯಮದ ಉಲ್ಲಂಘನೆ ಮಾಡ್ತಾ ಇರುವಂತ ಸುಧಾ ಕುಂಬಾಶಿ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಎರಡನೆಯ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ಗಿರೀಶ್ ಕುಂಬಾಶಿ ಅವರು ಒಂದು ಮುಂದಾಳುತ್ತಾರೆ ಪಂದ್ಯವನ್ನು ಆಡ್ತಾ ಇದೆ. ಗಿರೀಶ್ ಕುಂಬಾಶಿ ಕೂಡ ಕುಂಬಾಶಿ ಅಂಕದಲ್ಲಿ ಮತ್ತೊಂದು ಪಂದ್ಯಾಕೂಟವನ್ನು ಆಯೋಜಿಸುವಂತ ಎಲ್ಲ ಇರಾದೆಗಳನ್ನು ತೋರ್ಪಡಿಸ್ತಾ ಇರುವಂತ ಗಿರೀಶ್ ಕುಂಬಾಶಿ 1 ಲಕ್ಷ ನಗದಿನ ಪಂದ್ಯಾಕೂಟವನ್ನು ಆಯೋಜಿಸುವಂತ ಎಲ್ಲ ಇರಾದೆಗಳನ್ನು ಮಾಡ್ತಾ ಇದ್ದಾರೆ. ಐದು ಓವರ್ಗಳ ಮುಕ್ತಾಯದ ಬಳಿಕ 39ಕ್ಕೆ 2. 6ನೇ ಓವರ್ಗಾಗಿ ಇವಾಗ ಅಶ್ವೈಕ್ ಯುವ ಎಸೆತಗಾರನ ಪರಿಚಯವನ್ನು ಮಾಡ್ತಾ ಇದೆ. ಇನ್ನೊಂದೆಡೆಯಲ್ಲಿ ರಿಜ್ವಾನ್ ಹೊನ್ನಾಳ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್ ಆಗಿ ಡ್ರಿಫ್ಟ್ ಆಗ್ತಾ ಇದೆ. ಓಟಗಳು ಬರ್ತಾ ಇವೆ. ಎಕ್ಸ್ಟ್ರಾ ಓಟಗಳ ಸೇರ್ಪಡೆ. ಮತ್ತೆ ಅಶ್ವೇಕ್ ಮತ್ತೊಂದು ವೈಟ್ ಬಾಲ್ ನೆಗೆತವನ್ನು ಕಂಡಿತ್ತು. ಬ್ಯಾಕ್ ಟು ಬ್ಯಾಕ್ 2 ಎಕ್ಸ್ಟ್ರಾ ಓಟಗಳನ್ನು ನೀಡ್ತಾ ಇರುವಂತ ಬೌಲರ್ ಅಶ್ವೇಕ್. 2 ಓಟಗಳ ಹೆಚ್ಚುವರಿ ಮುಖೇತರವಾಗಿ ತಂಡದ ಮೊತ್ತ ಕೂಡ 41. ವಿಕೆಟ್ ಕೀಪರ್ ಆಗಿ ರಿಫಾಕ್ ಕಟಪಾಡಿ ಮಾಡ್ತಾ ಇದ್ದಾರೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಚೆಂಡಿನ ಲಯವನ್ನು ರಿಜ್ವಾನ್ ಹೊನ್ನಾಳ ಗಮನಿಸ್ತಾ ಇಲ್ಲ. ಅಕ್ರಾಸ್ ದಿ ಲೈನ್ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನಕ್ಕೆ ಹೋದ್ರು. ಅಡ್ವೆಂಚರ್ ಶಾಟ್ ಅನ್ನು ದಾಖಲಿಸುವಂತ ಒಂದು ಪ್ರಯತ್ನ ಯಶಸ್ಸನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಬಹಳಷ್ಟು ತಮ್ಮ ರೀತಿ ಒಂದು ಪುಲ್ ಶಾಟ್ ಹೊಡೆತವನ್ನು ದಾಖಲಿಸ್ತಾ ಇರುವಂತ ರಿಜ್ವಾನ್ ಮಿಡ್ ವಿಕೆಟ್ ಅಲ್ಲಿ ಜೀತು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಮಂದಿ ಯುವ ಆಟಗಾರರಿಗೆ ಸತತವಾಗಿ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಜಾನ್ಸನ್ ಕುಂದಾಪುರ ಇಲ್ಲಿ ರತನ್ ಜಾನ್ಸನ್ ಆಗಿ ಆಟವನ್ನು ಆಡ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು ಮತ್ತೆ ಬರ್ತಾ ಇದೆ. ಎಕ್ಸ್ಟ್ರಾ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 8 ಓವರ್ಗಳ ಪಂದ್ಯ. ದಾಂಡಿಗರು ಅಂಕಣಕ್ಕೆ ಹೊಂದಿಕೊಂಡು ಉತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಒಂದು ಅವಕಾಶದ ಪಂದ್ಯಾಕೂಟ. ಈ ಬಾರಿ ಗುಳ್ಳಾಡಿ ಚಂದ್ರನ ಹೊಡೆತ ಮತ್ತೆ ಒಂದು ಓಟಗಳ ಪೂರೈಕೆ ಆಗ್ತಾ ಇದೆ. ತನ್ಮೂಲಕ ರಿಜ್ವಾನ್ ರನ್ಔಟ್. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ಜೆಕೆ ಅಂಕದ ಕಟ್ಟೆ ಮತ್ತು ಶ್ರೀಜಿತ್ ಅಜಯ್ ಕುಂಜಿಗುಡಿ ಟಾಸ್ ಪ್ರಕ್ರಿಯೆಗೆ ಬರಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಶ್ರೀಜಿತ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಮತ್ತು ಜೆಕೆ ಅಂಕದ ಕಟ್ಟೆ ಟಾಸ್ ಪ್ರಕ್ರಿಯೆಗೆ ಬನ್ನಿ. ನೋಡಿ, ಯಾರೂ ಕೂಡ ವಿಳಂಬ ಮಾಡಬೇಡಿ. ಹಗಲಿನ ಪಂದ್ಯ ಆದ್ರಿಂದ ಸಂಜೆ 7 ಗಂಟೆಯ ಒಳಗೆ ಫೈನಲ್ ಪಂದ್ಯವನ್ನು ಮುಗಿಸುವಂಥದ್ದು ಸಂಘಟಕರ ನಿರ್ಧಾರ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಜೊತೆ ಸಹಕರಿಸಬೇಕು. ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಇರುವಂಥ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಬದಲಾವಣೆ ಆಗದೇ ಇರುವಂಥ ಒಂದು ವಿಚಾರ ಅಂತ ಹೇಳಿದರೆ ಅದು ಸಮಯವನ್ನು ಉಳಿಸುವಂಥದ್ದು. ಅದೊಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಸರಿಯಾದರೆ ಇದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬೆಳೀತದೆ.
ಒಂದು ಓಟಗಳ ಸೇರ್ಪಡೆ. ಸುಮಂತ ಕುಡ್ಲಿ, ಕಿರಣ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 45 ಓಟಗಳು. ತಂಡದ ಮೊತ್ತ 46, 46. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 6 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 47ಕ್ಕೆ 3. ರಾಜೇಶ್ ಶಾರ್ಕ್ ಫೈಟರ್ಸಿನ ತಂಡ ನೋಡಿ. ಶ್ರೀಜಿತ್, ಅಜಯ್ ಕುಂಜಿಗುಡಿ ಸಾಲಿಗ್ರಾಮದ ನಾಯಕ ಮತ್ತು ಜೆಕೆ ಅಂಕದಕಟ್ಟೆಯ ನಾಯಕನಿಗೆ ಕೊನೆಯ ಕರೆ ನೀಡ್ತಾ ಇದ್ದಾವೆ ಟಾಸ್ ಪ್ರಕ್ರಿಯೆಗೆ. ನಾಯಕರು ಶೀಘ್ರವಾಗಿ ನೀವು ಟಾಸ್ಗೆ ಬರಬೇಕು. ಪಂದ್ಯಾಕೂಟದ ಪ್ರಮುಖ ವೇದಿಕೆಯಾಗಿ ಕಂಗೊಳಿಸ್ತಾ ಇರುವಂತಹ ಬ್ಯಾಟ್ ಝೋನ್ ಕ್ರೀಡಾ ಸಾಮಗ್ರಿಗಳ ಮಳಿಗೆ ಜಶಂತ ದೇವಾಡಿಗ ಮಾಲೀಕತ್ವದ ಬ್ಯಾಟ್ ಝೋನ್. ಬ್ಯಾಟ್ ಝೋನಿನ ಬ್ಯಾಟುಗಳೇ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಬಹಳಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತಹ ಜೋಯಲ್ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಪಂದ್ಯಾಕೂಟ ಸಾಗಿದ್ರೆ ಎಲ್ಲ ಪಂದ್ಯಾಕೂಟವನ್ನು ವೀಕ್ಷಿಸುವಂತ ಒಂದು ಹಂತಕ್ಕೆ ಬರ್ತಾ ಇರುವಂತಹ ಜೋಯಲ್. ನಗತವನ್ನ ಕಂಡಿರುವಂತಹ ಚೆಂಡು, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯಾಗ್ತಾ ಇದೆ. ಅಂತಿಮ ಹಂತ. ಕರ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು ತನ್ಸೀರ್. ಎಡವಿಕೆಯ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಓಟಗಳ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ ಇವಾಗ 49 ಓಟಗಳು. ಸ್ಟಪ್ ಔಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಗುಳ್ಳಾಡಿ ಚಂದ್ರ ಓಟಗಳನ್ನು ದಾಖಲಿಸಿಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಮುಂದುವರಿಕೆಯಾಗ್ತಾ ಇದೆ. ಬಹಳಷ್ಟು ಮಂದಿಯ ಒಂದು ಸಾಕಾರ ಪ್ರೋತ್ಸಾಹದ ಜೊತೆಗೆ ನಡೀತಾ ಇರುವಂತಹ ಈ ಬಾರಿಯ 3ನೇ ಆವರ್ತಿಯ ಐಡಿಯಲ್ ಟ್ರೋಫಿ. ಬೌಲರ್ ಸ್ಟ್ರೈಟ್ ಡ್ರೈವ್ ಹೊಡೆತವನ್ನು ದಾಖಲಿಸಿದ್ರು. ಸಿಲಿ ಮಿಡ್ ಆಫ್ ಅಲ್ಲಿ ಕಾರ್ತಿಕ್ ಕೋಟಿಯಾನ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಮನೋಜ ವಿಶಿಷ್ಟ ರೀತಿಯ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಲ್ಯಾಪ್ ಶಾಟ್ ಕೂಡ್ಲಿಗೆ ಯಶಸ್ಸನ್ನು ನೀಡ್ತಾ ಇಲ್ಲ. ತನ್ಮೂಲಕವಾಗಿ 7ನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ ಇವಾಗ ಅರ್ಧ ಶತಕವನ್ನು ಪೂರೈಸ್ತಾ ಇರುವಂತಹ ರಾಜೇಶ್ ಶಾರ್ಕ್ ಫೈಟರ್ಸಿನ ತಂಡ. ಆರಂಭಿಕ ಹಂತದಲ್ಲಿ ತಂಡದ ಭರವಸೆ ಆಟಗಾರರು ಒಂದು ರೀತಿಯ ತಂಡಕ್ಕೆ ಕೈ ಕೊಟ್ಟರು. ಆ ನಂತರ ಇವಾಗ ಕುಡ್ಲಿ ಮತ್ತು ಗುಲ್ಲಾಡಿ ಚಂದ್ರ ಇನ್ನಿಂಗ್ಸ್ ಅನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ ಅಂತಿಮ ಓವರ್ಗಾಗಿ ಅಶ್ವೇಕ್ ಎಸೆತಗಾರಿಕೆಯನ್ನು ಮಾಡಬೇಕಾಗಿದೆ. ವೈಡ್ ಬಾಲ್ ಅನ್ನುವಂಥ ಒಂದು ತೀರ್ಪು. ಮತ್ತೆ ಎಕ್ಸ್ಟ್ರಾ ಓಟಗಳ ಸೇರ್ಪಡೆ. ತಂಡದ ಮೊತ್ತ 51. 8ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆ ಮಾಡ್ತಾ ಇರುವಂತಹ ರತನ್ ಜಾನ್ಸನ್. ಇದರ ಮಧ್ಯೆ ಗುಳ್ಳಾಡಿ ಚಂದ್ರನ ಹೊಡೆತ. ಇಲ್ಲಿ ನಿಯಮದ ಉಲ್ಲಂಘನೆಯಾಗ್ತಾ ಇದೆ.
ಚಂದ್ರ ಕೂಡ ವಿಕೆಟ್ ಅನ್ನು ಒಪ್ಪಿಸಿದ್ರು. ಹೊಸ ಆಟಗಾರ ಮನೋಜ್ ನಾಯರ್, ಟೆನ್ನಿಸ್ ಬಾಲ್ ಕ್ರಿಕೆಟಿನ ಗವಸ್ಕರ್. ಬಹಳಷ್ಟು ವರ್ಷಗಳಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನು ಆಡ್ತಾ ಇರುವಂತಹ ಕುಂದಾಪುರದ ಹಿರಿಯ ಅನುಭವಿ ಆಟಗಾರರು. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಅಶ್ವೇಕ್ ಮಾಡಿದ್ರು. ತರ್ಮಲಕವಾಗಿ ಮನೋಜ್ ನಾಯರ್ ರನ್ಔಟ್, ವಿಕೆಟ್ ಪತನ. ಮತ್ತೊಂದು ವಿಕೆಟ್ ಕೂಡ ಇಲ್ಲಿ ಆಘಾತವರ ಕಾಣ್ತಾ ಇದೆ. 51-6 ಅಂತಿಮ ಒಂದು ಚೆಂಡು ಈ ಓವರ್ನಲ್ಲಿ ಬಾಕಿ ಇದೆ. ಮತ್ತೆ ಅಶ್ವೇಕ್ ಕಿಶೋರನಿಗೆ ಎಸೆದಿರುವಂತಹ ಚೆಂಡು ತನ್ಮೂಲಕವಾಗಿ ಇಲ್ಲಿ 8ನೇ ಓವರ್ ಮುಕ್ತಾಯ. ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ ಅನ್ನು ಮುಗಿಸ್ತಾ ಇರುವಂತಹ ಅಶ್ವೇಕ್ ದೇವಾಡಿಗ ಅತ್ಯುತ್ತಮ ರೀತಿಯ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ಈ ಪಂದ್ಯದಲ್ಲಿ ನೀಡಿದ್ರು. ಆ ನಿಟ್ಟಲ್ಲಿ ಇವಾಗ ರತನ್ ಜಾನ್ಸನ್ಗೆ 52ರ ಟಾರ್ಗೆಟ್ ನಿಗದಿಯಾಗ್ತಾ ಇದೆ. ಚೇಸಿಂಗ್ ಸಮೀಕರಣ ಆರಂಭವನ್ನು ಕಾಣಬೇಕಾಗಿದೆ. ತನ್ಮೂಲಕವಾಗಿ ಇಲ್ಲಿ ಮತ್ತೆ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಪ್ರವೀಣಾಚಾರ್ ಮಾರ್ಗೋಳಿ. ಧನ್ಯವಾದಗಳು ಫಜಲ್ ಹೊನ್ನಾಳ್ ಅವರ. ಅನಿಲ್ ಕಾರ್ವಿ ಅವರ ಒಂದು ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂಥ ಐಡಿಯಲ್ ಟ್ರೋಫಿಯ ಮೊದಲ ಸೆಷನ್ ಮುಕ್ತಾಯದ ಬಳಿಕ ಇಲ್ಲಿ ಮೊದಲ ಸೆಷನ್ ಮುಕ್ತಾಯದ ಬಳಿಕ ರಾಜೇಶ್ ಶಾರ್ಕ್ ಫೈಟರ್ಸಿನ ತಂಡ 51 ಓಟವನ್ನು ದಾಖಲಿಸ ಇದೀಗ 52ರ ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ.
ನಿರ್ಣಾಯಕರಿಂದ ಗ್ರೀನ್ ಸಿಗ್ನಲ್ ಬರಬೇಕಾಗಿದೆ. ಸಚಿನ್ ಎಸಗಾರಿಕೆಯಲ್ಲಿ ರತನ್ ಜಾನ್ಸನ್ ಪರವಾಗಿ ಈಗ ರೆಫಾ ಸ್ಟ್ರೈಕರ್ನಲ್ಲಿ ಪಡ್ಕೊಳ್ತಾ ಇರುವಂತಹ ಆಟಗಾರ ಕೂಡ ರಿಫಾವ್ ಗೆಸ್ ಅಂತ ಚೆಂಡು ಈಗ ಲೇಟ್ ಕಟ್ ಮಾಡುವಂತಹ ಪ್ರಯತ್ನವನ್ನು ನಡೆಸಿದ್ರು. ಸುಧಾಕರ್ ಪೂಜಾರಿ ಗಲ್ಲಿ ಮೇಲ್ಭಾಗದಲ್ಲಿ ಈಗ ಕ್ಷೇತ್ರ ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾನೆ. ಇನ್ನಿಂಗ್ಸ್ ಸಾರವನ್ನು ಪಡ್ಕೊಳ್ತಾ ಇದೆ ರತನ್ ಜಾನ್ಸನ್. ವಿದೌಟ್ ಲಾಸಿನ ಮುಖಾಂತರವಾಗಿ ಒಂದೋಟವನ್ನು ದಾಖಲಿಸ್ತಾ ಇದೆ. ಹಾಗೇನೆ ಪಂದ್ಯಾಕೂಟಕ್ಕೆ ಆಗಮಿಸಿರುವಂತ ಸುದೀಪ್ ಸಾಗರ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಲೆಫ್ಟಿ ಜೀತು ಸ್ಟ್ರೈಕರ್ ಎಣ್ಣಲ್ಲಿ ಈ ನಡುವೆ ಈಗ ನೋ ಬಾಲ್ ಎನ್ನುವ ಸೂಚನೆ. 1+4 5 ಓಟಗಳ ಸೇರ್ಪಡೆಗ ಬೌಂಡ್ರಿ ಈ ನಡುವೆ 6ಕ್ಕೆ ತಲುಪ್ತಾ ಇದೆ. ವಿದೌಟ್ ಲಾಸಿನ ಮುಖಾಂತರವಾಗಿ 52ರ ಒಂದು ಟಾರ್ಗೆಟ್ ಅನ್ನು ಬೆನ್ನಾಡ್ತಾ ಇರುವಂತ ರತನ್ ಜಾನ್ಸನ್ ತಂಡ. ಆರೋಗ್ಯ ತಲುಪ್ತಾ ಇದೆ. ಒಂದು ಹಂತದಲ್ಲಿ ರಾಜ್ಯ ಟೆನಿಸ್ ನಲ್ಲಿ ಬಹಳಷ್ಟು ಒಂದು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇರುವಂತ ಜಾನ್ಸನ್ ತಂಡ 500ಕ್ಕೂ ಮಿಕ್ಕಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತ ಕರ್ನಾಟಕ ರಾಜ್ಯ ಟೆನಿಸ್ ಒಂದು ಹೆಮ್ಮೆ ತಂಡ ಇವತ್ತಿನ ದಿನ ಐಡಿಯಲ್ ಟ್ರೋಫಿಯ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ವೇಗದ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ಡಾಟ್ ಬಾಲ್ ಅನ್ನೋ ಸೂಚನೆ. ಒಂದು ಹಂತದ ಲೆಕ್ಕಾಚಾರದ ಎಸೆದಲ್ಲಿ ಸಚಿನ್ ಈಗ ಡಾಟ್ ಬಾಲ್ ಅನ್ನು ಮುಂದುವರಿಸ್ತಾ ಇದ್ದಾನೆ. ಓಟಗಳಿಗೆ ಮತ್ತೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಶಾರ್ಟ್ ರೈಸಿಂಗ್ ಡೆಲಿವರಿಗೆ ಅವಕಾಶನ ಮಾಡಿಕೊಟ್ರು. ಕೇವಲ ಒಂದು ಓಟಗಳ ಸೇರ್ಪಡೆ. ಕಿಶೋರ್ ಕೋಟ ಕ್ಷೇತ್ರ ರಕ್ಷಣೆ ಪಡ್ಕೊಡ್ತಾ ಇದ್ದಾರೆ. ಆರಂಭಿ ಗೋರ್ನಲ್ಲಿಗೆ 7 ಓಟವನ್ನು ದಾಖಲಿಸಿರುವಂತಹ ತಂಡ. ನಿರ್ಣಾಯಕ ಪೀಠದಲ್ಲಿ ಕುಂದಾಪುರದ ಧರ್ಮಸೇನಾ ಪ್ರಶಾಂತ ಪ್ರಭು. ಒಂದು ಓಟಗಳ ಸೇರ್ಪಡೆ. 8 ಓಟವನ್ನು ಪಡ್ಕೊಂಡ್ರು. ದಾಂಡು ಚೆಂಡಿನ ವಿಚಾರದಲ್ಲಿ ಒಂದು ದಾಖಲೆ ಪಂದ್ಯಾಕೂಟ ಈಗ ಐಡಿಯಲ್ ಟ್ರೋಫಿಯ ಮುಖಾಂತರವಾಗಿ ಸಾಗ್ತಾ ಇದೆ. ರಾಜೇಶ್ ಶಾರ್ಕ್ ಫೈಟರ್ಸಿನ ಪರವಾಗಿ ಕ್ರಿಕೆಟ್ನ ಹಿರಿಯಣ್ಣ ಮನೋಜ್ ನಾಯರ್ ಕೂಡ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಇನ್ನೊಂದೆಡೆ ಬಹಳಷ್ಟು ಒಂದು ಜನಪ್ರಿಯತೆಯನ್ನು ಕಂಡಿರುವಂಥ ಆಟಗಾರ ಸುಧಾಕರ್ ಪೂಜಾರಿ, ರಿಜ್ವಾನ್ ಹೊನ್ನಾಳ, ಮಂಜುನಾಥ ಕೋಟ ಈ ರೀತಿ ಆಟಗಾರನ ಒಳಗೊಂಡಿರುವಂಥ ರಾಜೇಶ್ ಶಾರ್ಕ್ ಫೈಟರ್ಸ್ ರತನ್ ಜಾನ್ಸನ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಈ ನಡುವೆ ಈಗ ಬಹಳಷ್ಟು ಒಂದು ಅತ್ಯುತ್ತಮ ಎಸಗಾರಿಕೆಯನ್ನು ತೋರ್ಪಡಿಸಿದ್ರು. ಜೀತು ಕ್ಲೀನ್ ಬೌಂಡ್ ಮುಖಾಂತರವಾಗಿ ಜೀತು ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ರತನ್ ಜಾನ್ಸನ್ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಐಡಿಯಲ್ ಟ್ರೋಫಿಯ ವೀಕ್ಷಣೆಯಲ್ಲಿರುವಂಥ RK ಕ್ರಿಕೆಟರ್ಸಿನ ಮಾಲಕರಾಗಿರುವಂಥ ಕೃಷ್ಣ ಮಾರ್ಗೋಳಿ ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ. ಕೃಷ್ಣ ಮಾರ್ಗೋಳಿ ಅವರೇ, ಒಂದು ಟೂರ್ನಮೆಂಟ್ ಆಗಮಿಸಿದ್ದಕ್ಕಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಹೊಸ ದಾಂಡಿಗ ಕಿರಣ್ ಎಂಟಿಯನ್ನು ಪಡ್ಕೊಳ್ತಾ ಇದ್ದಾನೆ. ಸಚಿನ್ ಈಗ ಮೊದಲ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾ ಇದ್ದಾನೆ. ಈ ನಡುವೆ ಈಗ ಕಿರಣ್ಗೆ ಸತ್ತ ಚೆಂಡು ನಡುವೆ ಕ್ಲೀನ್ ಬಾಲ್ ಮುಖಾಂತರವಾಗಿ ಕಿರಣ್ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇರುವಂತ ರತನ್ ಜಾನ್ಸನ್ ಕುಂದಾಪುರದ ತಂಡ.
ಒಂದು ಹಂತದಲ್ಲಿ ಈಗ 52ರ ಒಂದು ಟಾರ್ಗೆಟ್ ಅನ್ನು ಮುನ್ನಡೆಸ್ತಾ ಇರುವಂತ ರತನ್ ಜಾನ್ಸನ್ ಪರವಾಗಿ ಬೌಲರ್ಸ್ಗಳು ಒಂದು ಅತ್ಯುತ್ತಮ ಕಾಯಕವನ್ನು ಮುಂದುವರಿಸಿದ್ರು. ಈಗ 52ರ ಟಾರ್ಗೆಟ್ ಅನ್ನು ಮುನ್ನಡೆಸ್ತಾ ಇರುವಂತ ರತನ್ ಜಾನ್ಸನ್ ಎಂಡ್ ಆಫ್ ದಿ ಓವರ್ ನಂಬರ್ ಆಫ್ ಸ್ಕೋರ್ ಮೋಸನ್ 8 loss of 2 wicket. ಈಗ ಹೊಸ ದಾಂಡಿಗನ ಸೇರ್ಪಡೆ ಹೊನ್ನಾಳದ ಸನದ್ ಎಂಟ್ರಿ. ಲೋವರ್ ಫೆಡ ಜಲವರಿಗೆ ಅವಕಾಶನ ಮಾಡಿಕೊಟ್ರು. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೆ ಒಂದೋಟಗಳ ಸೇರ್ಪಡೆ. ಬಹಳಷ್ಟು ಅನುಭವಿ ಆಟಗಾರರು ಇವತ್ತಿನ ದಿನ ಜಾನ್ಸನ್ ಜೊತೆಗಾಗಿ ರಾಜೇಶ್ ಶಾರ್ಕ್ ಫೈಟರ್ಸಿನ ಪರವಾಗಿ ಆಡ್ತಾ ಇದ್ದಾರೆ. ಮಿಡ್ ಆಫ್ ಮೇಲ್ಭಾಗದಲ್ಲಿ ಕ್ಷೇತ್ರಕ್ಷಣ ಪಡ್ಕೊಳ್ತಾ ಇರುವಂತ ಅಲ್ತಾಫ್ ಕೋಡಿ. ಈ ನಡುವೆ ಈಗ ಮತ್ತೆ ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ತನ್ಮೂಲಕ ಕ್ಷೇತ್ರಕ್ಷಣ ಪಡ್ಕೊಂಡ್ರು. ಈಗ ಒಂದೋಟಗಳ ಸೇರ್ಪಡೆ. ಗುಡ್ ರಕ್ಷಣೆ ಎಡವಟ್ಟನ್ನು ಮಾಡಿದ್ರು. ರೆಜ್ವಾನ್ ಹೊನ್ನಾಳ 49 ಜನಪ್ರಿಯ ಆಟಗಾರ ಕೂಡ. ಈ ರೀತಿಯ ಪಂದ್ಯಾಕೂಟದಲ್ಲಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂತ ಬಹಳಷ್ಟು ಅನುಭವಿ ಆಟಗಾರರು. ನೆಚ್ಚನ ಹೊಡೆತಗಳಿಗೆ ಅವಕಾಶನ ಮಾಡಿಕೊಟ್ರು ಅಲ್ತಾಫ್ ಕೋಡಿ. ಇನ್ನೊಂದೆಡೆ ರಾಜೇಶ್ ಶಾರ್ಕ್ ಫೈಟರ್ಸಿನ ಪರವಾಗಿ ಆಡ್ತಾ ಇರುವಂತ ಪಾಗರ್ ಮಂಜಾ. ಈ ನಡುವೆ ಈಗ ಮತ್ತೆ ಓಟವನ್ನು ದಾಖಲಿಸುವ ಒಂದು ಬರದಲ್ಲಿ ತನ್ಮೂಲಕ ಕ್ಲೀನ್ ಬಾಲ್ ಮುಖಾಂತರವಾಗಿ ಸನದ್ ಹೊನ್ನಾಳ ವಾಪಸ್ ಸಾಥಿಯನ್ನು ಕಂಡ್ರು. ಈಗ ಹೊಸ ದಾಂಡಿಗ ಕಾರ್ತಿಕ್ ಹೊನ್ನಾಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. 11ಕ್ಕೆ 3 ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ನೆಚ್ಚನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನಡುವೆ ಈಗ ಸುಧಾಕರ್ ಪೂಜಾರಿ ಈಗ ಬಹಳಷ್ಟು ಒಂದು ಅತ್ಯುತ್ತಮ ಕ್ಷೇತ್ರಕ್ಷಣ ಪಡ್ಕೊಳ್ತಾ ಇದ್ದಾನೆ. 2 ಓವರ್ಗಳ ಮುಕ್ತಾಯದ ಬಳಿಕ 11 ಓಟವನ್ನು ದಾಖಲಿಸಿರುವಂತ ರತನ್ ಜಾನ್ಸನ್ 3 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಹಾಗೇನೆ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರುವಂಥ JKಯ ಜಯರಾಜ್ ಅಂಕದಗಟ್ಟೆ ಸರ್ ಆತ್ಮೀಯವಾದಂಥ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೂಡ ಬಯಸ ಮುಖ್ಯ ವೇದಿಕೆ ಬನ್ನಿ ಅನ್ನೋದನ್ನು ತಿಳಿಸ ಮತ್ತೆ ಹೊಸಗಾರಿಕೆಯಲ್ಲಿ ಸಚಿನ್ ಶೆಟ್ಟಿಯನ್ನು ಪರಿಚಯಿಸ್ತಾ ಇದೆ ರಾಜೇಶ್ ಶಾರ್ಕ್ ಫೈಟರ್ಸ್. ಬೀಸುವಂಥ ಪ್ರಯತ್ನವನ್ನು ನಡೆಸಿದ್ರು ರಿಫಾಕ್. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು ಪಾಗರ್ ಮಂಜಾ. ಕ್ಷೇತ್ರಕ್ಷಣ ಪಡ್ಕೊಳ್ತಾ ಇದ್ದಾನೆ. 40-32 ಮಾಧ್ಯಮದಲ್ಲಿ ಬಹಳಷ್ಟು ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂಥ ಅನುಭವಿ ಆಟಗಾರ. ಈ ನಡುವೆ ಈಗ ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕ ಕಾರ್ತಿಕ್ ಹೊನ್ನಾಳ ಕ್ಲೀನ್ ಬಾಲ್ ಮುಖಾಂತರವಾಗಿ ಈಗ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊತಾ ಇರುವಂತ ರತನ್ ಜಾನ್ಸನ್ ಕುಂದಾಪುರದ ತಂಡ. ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರುವಂತ ಕುಂದಾಪುರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪಂದ್ಯಾಟಗಳು
ಸಾಕ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಮುಖಾಂತರವಾಗಿ ಡ್ಯಾನ್ಸಿಂಗ್ ಅನ್ನು ಮಾಡ್ತಾ ಇರುವಂಥ ರವಿ ದಾವಣಗೆರೆ ಟೂರ್ನಮೆಂಟಿಗೆ ಆಗಮಿಸ್ತಾ ಇದ್ದಾರೆ. ರವಿ ಅವರ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಈಗ ಹೊಸ ದಾಂಡಿಗ ತನ್ಸೀರ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ವೇಗದ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ಫುಲ್ ಮಾಡುವಂಥ ಪ್ರಯತ್ನದ ಹಂತದಲ್ಲಿ ಕೇವಲ ಒಂದು ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಈಗ ಜಾನ್ಸನ್ ರಥ 12ಕ್ಕೆ 4 ಹುದ್ದಾರಿ ಆಘಾತ, 13ಕ್ಕೆ 4 ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಟೆನ್ನಿಸ್ ನಲ್ಲಿ ಬಹಳಷ್ಟು ಒಂದು ಪಂದ್ಯಾಟಗಳು ಸಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಐಡಿಯಲ್ ಟ್ರೋಫಿಯನ್ನು ನಡೆಸ್ತಾ ಇರುವಂಥ ಅನಿಲ್ ಕಾರ್ವಿ ಒಂದು ಬಾರಿ ಮ್ಯಾನ್ ಆಫ್ ದಿ ಸೀರೀಸ್ ರೂಪದಲ್ಲಿ ಬೈಕನ್ನು ಪಡ್ಕೊಂಡಿರುವಂಥ ಆಟಗಾರ ಕೂಡ. ಚಾಲೆಂಜಿನ ನವೀನ ಕೂಡ 47 ಪಂದ್ಯಾಕೂಟದಲ್ಲಿ ಬೆಂಗಳೂರಿನಲ್ಲಿ ಸಾಗಿರುವಂಥ ರಾಜ್ಯಮಟ್ಟದ ಪಂದ್ಯಾಕೂಟದಲ್ಲಿ ಬೈಕನ್ನು ಪಡ್ಕೊಂಡಿರುವಂಥ ಆಟಗಾರ ಕೂಡ ನವೀನ್ ಕುಂದಾಪುರ. ಈಗ 3 ಓವರ್ಗಳ ಮುಕ್ತಾಯದ ಬಳಿಕ 14ಕ್ಕೆ 4. ಇನ್ನೊಂದೆಡೆ ಚಾಲೆಂಜಿನ ಬಹಳಷ್ಟು ಅನುಭವಿ ಆಟಗಾರ, ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯ ಜನರ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇರುವಂಥ ಗಣೇಶ್ ಬಿಜಾಡಿ ಒಂದು ಬಾರಿ ಬೈಕನ್ನು ಮ್ಯಾನ್ ಆಫ್ ದಿ ಸೀರೀಸ್ ರೂಪದಲ್ಲಿ ಪಡ್ಕೊಂಡಿರುವಂಥ ಆಟಗಾರ ಕೂಡ. ಕುಂದಾಪುರ ಕಂಡಂಥ ಕೆಲವೊಂದು ಜನಪ್ರಿಯ ಆಟಗಾರರು 47, 30, 60 ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿ ಮ್ಯಾನ್ ಆಫ್ ದಿ ಸೀರೀಸ್ ರೂಪದಲ್ಲಿ ಬೈಕನ್ನು ಪಡ್ಕೊಂಡಿರುವಂಥ ಕೆಲವೊಂದು ಆಟಗಾರರು ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂಥ ಆಟಗಾರರು ಕೂಡ. ಈ ನಡುವೆ ಈಗ ಲೋವರ್ ಫಿಡಾ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ರಿಫಾ ಕೆಸದ್ದ ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರ ಭಾಗವನ್ನು ಆಕ್ರಮಿಸಿದಾಗ ರಿಫಾಕ್ ಔಟ್. ರಿಫಾಕ್ ಹೌದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಒಂದು ಹಂತದಲ್ಲಿ ಕನಿಷ್ಠ ಮೊತ್ತದ ಒಂದು 8 ಓವರ್ಗಳಲ್ಲಿ ಕೇವಲ 51ಕ್ಕೆ ಒಂದು ಕಡಿವಾಣ ಹಾಕಿರುವಂಥ ರತನ್ ಜಾನ್ಸನ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ರಾಜೇಶ್ ಶಾರ್ಕ್ ಫೈಟರ್ಸಿನ ವಿರುದ್ಧವಾಗಿ. ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂಥ ಶ್ರೀಜಿತ್ ಅಜಯ್ ಕುಂಜಿಗುಡಿ ಹಾಗೇನೆ JK ಅಂಕದ ಗಟ್ಟೆ ಅಲ್ಲಿ ಎರಡೂ ತಂಡದ ನಾಯಕರು ಟಾಸ್ಗೆ ಬನ್ನಿ ಅನ್ನೋದರ ತಿಳಿಸ 14ಕ್ಕೆ 5 ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇರುವಂಥ ರತನ್ ಜಾನ್ಸನ್ನಿನ ತಂಡ. ಈ ನಡುವೆ ಈಗ ಬೀಸುವಂಥ ಪ್ರಯತ್ನವನ್ನು ನಡೆಸಿದ್ರು. ನಡುವೆ ಕ್ಷೇತ್ರ ರಕ್ಷಣೆ ಕೂಡ ಬರ್ತಾ ಇದೆ. ಕೇವಲ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪಾಗರ್ ಮಂಜಾ ಬ್ಯಾಕಪ್ ಅನ್ನು ಮಾಡ್ತಾ ಇರುವಂಥ ಕ್ಷೇತ್ರ ರಕ್ಷಕ ಕೂಡ. ಈ ನಡುವೆ ಈಗ ಅಡ್ಡ ಹೊಡೆತ ಸ್ವಿಚ್ ಮಾಡುವಂತ ಪ್ರಯತ್ನವನ್ನು ನಡೆಸಿದ್ರು. ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಆಕ್ರಮಿಸಿದಾಗ ಬೌಂಡ್ರಿ 4 ಓಟಗಳ ಸೇರ್ಪಡೆ. ಇನ್ನೂ ಕೂಡ 2 ಚೆಂಡುಗಳು ಬಾಕಿಯನ್ನು ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಒಂದು ಹಂತದಲ್ಲಿ ಕುಂದಾಪುರದ ಗಾಂಧಿ ಮೈದಾನ ಬಹಳಷ್ಟು ಒಂದು ರಾಜ್ಯ ಮಟ್ಟದ ಪಂದ್ಯಾಕೂಟವನ್ನು ಕಂಡಿರ್ತಕ್ಕಂಥ ಅಂಗಣ. ಈ ನಡುವೆ ಈಗ
ಮುಂದಿನ ಹಂತದಲ್ಲಿ ರವಿ ಡ್ಯಾನ್ಸ್ ಇರ್ತದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ವೈಡ್ ಬಾಲ್ ಅನ್ನೋ ಸೂಚನೆ. ಅತಿರಿಕ್ತದ ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ಅತ್ಯುತ್ತಮ ಆಟ. ಕೇವಲ ಒಂದು ಓಟಗಳ ಸೇರ್ಪಡೆ. 4 ಓವರ್ಗಳ ಮುಕ್ತಾಯದ ಬಳಿಕ ಒಂದು ಅತ್ಯುತ್ತಮ ಆಟವನ್ನ ತನ್ಸೀರ್ 5 ಚೆಂಡುಗಳಲ್ಲಿ 9 ಓಟವನ್ನು ದಾಖಲಿಸಿದ್ರೆ ಅಶ್ವಿಕ್ ದೇವಾಡಿಗ ಕುಂದಾಪುರ 1 ಚೆಂಡುಗಳಲ್ಲಿ 1 ಓಟವನ್ನು ದಾಖಲಿಸ್ತಾ ಇದ್ದಾನೆ. ಮುಕ್ತಾಯ ಕಂಡಿರ್ತಕ್ಕಂಥ 4 ಓವರ್ಗಳ ಮುಕ್ತಾಯದ ಬಳಿಕ 25 ಓಟವನ್ನು ದಾಖಲಿಸಿರುವಂತ ರತನ್ ಜಾನ್ಸನ್ ಅಂತಿಮ ಹಂತದ 24 ಚೆಂಡು ಜಯಕ್ಕಾಗಿ 27 ಓಟಗಳು ಬರಬೇಕಾಗಿದೆ. ಇಲ್ಲಿ 2ನೇ ಸೆಷನ್ ಆರಂಭಿಕ 4 ಓವರ್ಗಳ ಮುಕ್ತಾಯದ ಬಳಿಕ 5ನೇ ಓವರ್ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ವಿಶ್ವನಾಥ್ ಗಂಗೋಳಿ. ಧನ್ಯವಾದಗಳು ಪ್ರವೀಣಾಚಾರ್ಯ ಮಾರ್ಗೋಳಿ. 24 ಚೆಂಡು ಬಾಕಿ ಇದೆ. ಸ್ಪಷ್ಟ ಗೆಲುವಿಗಾಗಿ 27 ಓಟಗಳ ಅವಶ್ಯಕತೆ ಬೇಕಾಗಿದೆ. ಎಸೆತಗಾರಿಕೆಯಲ್ಲಿ ಸುಮಂತ್ ಕಂಡುಕೊಂಡಿದ್ರು. ಎಸೆತಗಾರಿಕೆ ಸುಮಂತ್ ಕುಡ್ಲಿ ಹೆಗ್ಗಳಿಕೆ ಎಸೆತಗಾರಿಕೆಯನ್ನು ಹೊರತುಪಡಿಸುವ ಮುಖಾಂತರವಾಗಿ ಎಷ್ಟರ ಮಟ್ಟಿಗೆ ಎದುರಾಳಿಗಳಿಗೆ ಸೋಲನ್ನು ನೀಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ಬಾರಿ ರಿವರ್ಸ್ ಮಾಡೋ ಪ್ರಯತ್ನ ಯಶಸ್ಸು. ಅಶ್ವಿಕ್ನ ದಾಂಡು ಜಾನ್ಸನ್ ಗೆಲುವಿಗಾಗಿ ಪ್ರತ್ಯುತ್ತರವನ್ನ ಚೆಂಡಿಗೆ ನೀಡ್ತಾ ಇದೆ. ರಿವರ್ಸಿಪ್ ಕೈ ಹಿಡಿತಾ ಇದೆ. ಯಾರಿಗೆ ಗೆಲುವು ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಕೊಂಚ ಮಟ್ಟಿಗೆ ಪಂದ್ಯ ಕೂಟದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ದಾಂಡುಗಾರಿಕೆಯಲ್ಲಿ ಅಶ್ವಿಕ್ ಕಂಡುಕೊಳ್ತಾ ಇದೆ. 4ರ ಸೇರ್ಪಡೆ 30 ಸಮಾಪ್ತಿ. ಇಪ್ಪತ್ತ ಬಾಕಿ ಇದೆ. ಮತ್ತೆ ಎಸೆತಗಾರಿಕೆಯಲ್ಲಿ ಸುಮಂತ್ ಕಂಡುಕೊಳ್ತಾ ಇದ್ದಾನೆ. ಶಾರ್ಟ್ ಆಗಿ ಬಂದಿರುವಂಥ ಚೆಂಡು ಬಿದ್ದಂಥ ಜಾಗದಲ್ಲಿ ಸಾಕಷ್ಟು ಬಿರುಸು ಆಗಿ ಬಂದಿರತಕ್ಕಂಥ ಚೆಂಡನ್ನು ಆಡೋ ಪ್ರಯತ್ನವನ್ನು ಅಶ್ವಿಕ್ ಕಂಡುಕೊಂಡಿದ್ರು. ಆದರೂ ಕೂಡ ಸಮಂಜಸವಾದ ಹೊಡೆತಕ್ಕೆ ಚೆಂಡು ನಿಲುಕದೇ ಇದ್ರೂ ಕೂಡ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಅಶ್ವಿಕ್ ಕಂಡುಕೊಳ್ತಾ ಈಗ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ತನ್ಜೀರ್ ಸ್ಟ್ರೈಕ್ ಅನ್ನು ಉಳಿಸಿಕೊಳ್ತಾ ಇದ್ದಾನೆ. ಉತ್ತಮ ರೀತಿಯ ಕನೆಕ್ಟ್ ಅನ್ನು ಕಂಡುಕೊಳ್ತಾ ಇದೆ. ಮಿಡಾನ್ನಲ್ಲಿ ಆಡೋ ಪ್ರಯತ್ನಗಳು ಗ್ಯಾಪ್ ಶಾಟ್ಗೆ ಅನುವನ್ನು ಕಂಡುಕೊಳ್ತಾ ಇಲ್ಲ. ಓಟಕ್ಕೂ ಕೂಡ ಆಸ್ಪದವಿಲ್ಲ. ದಾಂಡಿನ ಸಂಪರ್ಕವನ್ನು ಚೆಂಡು ಕಂಡುಕೊಂಡ್ರು ಕೂಡ ಓಟಕ್ಕೆ ಚೆಂಡು ಬಿಟ್ಟುಕೊಡ್ತಾ ಇಲ್ಲ. ಚುಕ್ಕಿಗೆ ಸೇರ್ಪಡೆ. ಉತ್ತಮ ರೀತಿಯ ಹಸ್ತಗಾರಿಕೆ. ಸುಮಂತ್ ದಾಂಡಿನ ನಿಖರತೆಯನ್ನು ಅರಿತು ಎಸೆತಗಾರಿಕೆ ತೋರ್ಪಡಿಸಿಕೊಡ್ತಾರೆ. ದಾಂಡು ಆಡುವುದಕ್ಕೆ ಕೊಂಚ ಮಟ್ಟಿಗೆ ತನ್ಜೀರ್ ಮುಗ್ಗರಿಸ್ತಾ ಇದ್ರೆ ಚುಕ್ಕಿಗೆ ಸೇರ್ಪಡೆ ಒತ್ತಡವಾಗ್ತಾ ಇದೆ. ಒಂದೊಂದು ಕ್ಷಣವೂ ಕೂಡ ಪಂದ್ಯಕೂಟದ ಗೆಲುವು ಅತ್ತಿಂದ ಈ ಕಡೆ ಎತ್ತಿಂದ ಆ ಕಡೆ ಸಾಗಿಕೊಳ್ತಾ ಇದೆ. ನಿಧನ ಗತಿಯ ಓಟದ ಗಳಿಕೆಯನ್ನು ಕಂಡುಕೊಳ್ತಾರೆ. ಅಂಕಿಅಂಶ ಪಟ್ಟಿಯಲ್ಲಿ 5 ಓವರ್ಗಳು ಸಮಾಪ್ತಿಯನ್ನು ಕಂಡುಕೊಳ್ತಾರೆ. 32 ಬೇಕಾಗಿದೆ. 18ಕ್ಕೆ 20 ಓಟಗಳು. 18ಕ್ಕೆ 20.
ಈಗ ಬೌಲಿಂಗ್ ಪವರ್ ಪ್ಲೇ ಮುಂಚೂಣಿಯನ್ನು ಕಟ್ಟಿಕೊಳ್ಬೇಕಾಗಿದೆ. ಒಂದು ಕಡೆಯಲ್ಲಿ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಶಿ, ಅಲ್ಲಿ ಸೃಜಿತ್ ಅಜಯ್ ಕುಂಜಿಗುಡಿ ತಂಡ ನಾಯಕ ಹಾಗೂ JK ಎಂಟರ್ಪ್ರೈಸಸ್ ನಾಯಕ ಬರಬೇಕು. JK ಅಂಕದ ಕಟ್ಟೆಯ ನಾಯಕ ದಯವಿಟ್ಟು ಬರಬೇಕು. ಆದಷ್ಟು ಬೇಗ ಪಂದ್ಯ ಕುಡಿದ ನಾಣ್ಯ ಚುಮ್ಮಿಗೆಯನ್ನು ಪೂರೈಸಿಕೊಳ್ಳಬೇಕು. ಶೀಘ್ರಗತಿಯಲ್ಲಿ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿ ಇತ್ತ ಕಡೆಯಲ್ಲಿ 18 ಚೆಂಡು ಸ್ಪಷ್ಟ ಗೆಲುವಿಗಾಗಿ 20 ಓಟಗಳ ಅವಶ್ಯಕತೆ ಬೇಕಾಗಿದೆ. 32 ಸಮಾಪ್ತಿ, 18ಕ್ಕೆ 20. ಕಿಶೋರ್ ಎಸ್ತಗಾರಿಕೆಯಲ್ಲಿ ಅತ್ಯುತ್ತಮ ರೀತಿಯ ಚಿತ್ರಕ್ಷಣ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಓಟಕ್ಕೆ ಕಡಿವಾಣವನ್ನು ಹಾಕುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 1ರ ಹೆಚ್ಚುವರಿ 3 ಓಟಗಳಿಗೆ ಕಡಿವಾಣ ಬೀಳ್ತಾ ಇದೆ. ನಾನಾ ನೀನ ಎನ್ನುವಂಥ ಕಾದಾಟ, ಗೆಲುವು ಯಾರಿಗೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಮಧ್ಯಸ್ಥಗಾರಿಕೆಯಲ್ಲಿ ಕಿಶೋರ್, ಇತ್ತ ಕಡೆಯಲ್ಲಿ ಅಶ್ವಿಕ್ ಮತ್ತೆ ರಿವರ್ಸಿಪ್ ಮಾಡೋ ಪ್ರಯತ್ನಗಳು ಕನೆಕ್ಟ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಒಂಟಿ ಓಟವನ್ನು ಗಳಿಸಿಕೊಡ್ತಾರೆ. ಮಧ್ಯಾಂತರದಲ್ಲಿ ಒಂದು ವೇಳೆ ಬೌಂಡರಿಗೆ ಬಿಟ್ಟುಕೊಟ್ಟಿದೆ, ಆದರೆ ನೇರವಾಗಿ ರತನ್ ಜಾನ್ಸನ್ ಗೆಲುವಿನ ರೇಖೆಯನ್ನು ದಾಟಿಕೊಳ್ಳುತ್ತದೆ. ಬಚ್ಚಿಟ್ಟುಕೊಳ್ಬೇಕಾಗಿದೆ ಎಸೆತಗಾರಿಕೆಯಲ್ಲಿ ಓಟವನ್ನ. ಗೆಲುವಿಗಾಗಿ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಸಿ ಎಸೆತಗಾರರು. ಈ ಬಾರಿ ತನ್ಜೀರ್ನ ದಾಂಡಿನ ಮುಖಾಂತರವಾಗಿ ಚೆಂಡು ನೆಟ್ಟ ನೇರವಾಗಿ ಸೀಮಾರೇಖೆಯನ್ನು ಕ್ರಮಿಸಿಕೊಳ್ತಾ ಇದೆ. ಬೌಂಡರಿ 4ರ ಗತಿಯನ್ನು ಕಂಡುಕೊಳ್ತಾ ಇದ್ರೆ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಶಿಯ ಎಸೆತಗಾರ ಕಿಶೋರ್ ಇಲ್ಲಿ ತನ್ಜೀರ್ನ ದಾಂಡಿಗೆ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾನೆ. 38 ಸಮಾಪ್ತಿ, 15 ಚೆಂಡು ಬಾಕಿ ಇದೆ. 14 ಓಟಗಳ ಅವಶ್ಯಕತೆ ಬೇಕಾಗಿದೆ. ಈಗಾಗಲೇ 6 ಓಟವನ್ನು ಕಿಶೋರ್ ಬಿಟ್ಟುಕೊಟ್ಟಾಗಿದೆ. 1 ಬೌಂಡರಿ, 2 ಒಂಟಿ ಓಟ. ಉತ್ತಮ ರೀತಿಯ ಆಟದ ವೈಖರಿ ತೋರ್ಪಡಿಸಿಕೊಳ್ತಾ ಇದ್ದಾನೆ. ಬಹುಶಃ ರತನ್ ಜಾನ್ಸನ್ ತಂಡದ ಗೆಲುವನ್ನು ನನ್ನ ದಾಳಿಯ ಮುಖಾಂತರವಾಗಿ ತೋರ್ಪಡಿಸಿಕೊಳ್ಳಬೇಕೆನ್ನುವಂಥ ನಿರ್ಧರಿತ ಆಟವನ್ನ ಇಲ್ಲಿ ತನ್ಜೀರ್ ಅಂಕಣಕ್ಕೆ ಸಮರ್ಪಿಸಿಕೊಳ್ತಾ ಇದ್ದಾನೆ. 4ರ ಸೇರ್ಪಡೆ. ಈಗ ಬೇಕಾಗಿದೆ 14 ಚೆಂಡು, ಕೇವಲ ಸ್ಪಷ್ಟ ಗೆಲುವಿಗಾಗಿ 10 ಓಟಗಳ ಅವಶ್ಯಕತೆ. ಎಲ್ಲೋ ಇತ್ತು ಪಂದ್ಯಕೂಟ. ಈಗ ಪಂದ್ಯಕೂಟ ದಿಕ್ಕು ಬದಲಾಗ್ತಾ ಇದೆ. ನೆಟ್ಟ ನೇರ ಗುರುಡ ಪ್ರಯತ್ನವನ್ನು ಅಲ್ತಾಫ್ ಕೋಡಿ ಮಾಡಿದ್ರು. ನೇರ ಗುರಿ ಕೈ ಕೊಡ್ತಾ ಇದೆ. ಬಹುಶಃ ನೇರ ಗುರಿ ಒಂದು ವೇಳೆ ಎಸ್ ಅನ್ನು ಕಂಡುಕೊಂಡ್ರೆ ಇಲ್ಲಿ ತನ್ಜೀರ್ನ ಆಟಕ್ಕೆ ಪೂರ್ಣ ವಿರಾಮವನ್ನು ನೀಡುವ ಅವಕಾಶ ಇತ್ತು. ಕೈ ಚೆಲ್ತಾ ಇದೆ ತನ್ಜೀರ್, ಸ್ವಸ್ಥಾನದಲ್ಲಿ ಕಂಡುಕೊಳ್ತಾ. 9 ಬಾಕಿ ಇದೆ. ಕೊನೆಯ ಚೆಂಡು ರಿವರ್ಸಿಪ್ ಕೈ ಕೊಡ್ತಾ ಇದೆ. ಚುಕ್ಕಿಗೆ ಸೇರ್ಪಡೆ. ಈಗ 12ಕ್ಕೆ 9ರ ಅವಶ್ಯಕತೆ ಇದೆ. ಈ 7ನೇ ಓವರ್ ಎನ್ನುವಂಥದ್ದು ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಸಿಗೆ ಮಹತ್ತರವಾಗಿರ್ತಕ್ಕಂಥ ಪಾತ್ರ ವಹಿಸ್ತದೆ. ಒಂದು ವೇಳೆ 6 ಚೆಂಡುಗಳಲ್ಲಿ ದಾಂಡು 6 ಚೆಂಡುಗಳು ವಂಚಿಸಿದೆ ಆದರೆ ಖಂಡಿತವಾಗಿಯೂ ಕೂಡ ಪಂದ್ಯಕೂಟದ ಮೇಲೆ ಹಿಡಿತವನ್ನು ಸಾಧಿಸುವ ಅವಕಾಶ ಇದೆ. ಅತ್ತ ಕಡೆಯಲ್ಲಿ ಅನುಭವಿಯ 2 ಆಟಗಾರರು ಅಸ್ತ್ರ ಎನ್ನುವಂಥ ದಾಳಿಯ ಮುಖಾಂತರವಾಗಿ ರತನ್ ಜಾನ್ಸನ್ ಪರವಾಗಿ ರಂಗದ ಒಳಭಾಗದ ಆಟವನ್ನು ಆಡ್ತಾ ಇದ್ರೆ ಹೊಂದಾಣಿಕೆಯ ಜೊತೆ ಆಟ. ಈಗ ಬೇಕಾಗಿದೆ 12 ಚೆಂಡು, ಸ್ಪಷ್ಟ ಗೆಲುವಿಗಾಗಿ 9 ಓಟಗಳ ಅವಶ್ಯಕತೆ. ಈಗ ಸ್ಟ್ರೈಕ್ನಲ್ಲಿ ತನ್ಜೀರ್, ನಾನ್ ಸ್ಟ್ರೈಕ್ನಲ್ಲಿ ಅಶ್ವಿಕ ಎಸೆತಗಾರಿಕೆಯಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾನೆ. ಸುಮಂತ ಸುಮಂತ್ ಕುಡ್ಲಿಯ ಕೈಯನ್ನು ಸೇರಿಕೊಳ್ತಾ ಇದೆ ಚೆಂಡು. ಹೈ ಪ್ರೆಷರ್ ನಲ್ಲಿ ಸುಮಂತ್ ಕುಡ್ಲಿ ನಿಭಾಯಿಸಿಕೊಂಡರೆ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಸಿಗೆ ಕೊಂಚ ಮಟ್ಟಿಗೆ ಚೇತರಿಕೆ ಆಗ್ತದೆ. ಈ 1 ಓವರ್ನಲ್ಲಿ ಬಾಕಿ ಇರುವಂಥದ್ದು 8 ಓಟಗಳು. ಒಂದು ವೇಳೆ 1ರಿಂದ 2 ಓಟಗಳಲ್ಲಿ ಸ್ತಬ್ಧವಾಗಿ ನಿಲ್ಲಿಸಿದ್ರೆ ಕೊನೆಯ ಓವರ್ನಲ್ಲಿ ಕೂಡ
ಪಂದ್ಯಕೂಟ ನೋಡುವಂತ ಅವಕಾಶ ಇದೆ ಕುಂಬಾಶಿಗೆ. ಇಲ್ಲಿ ಅಶ್ವಿಕ್ ಎಸೆದ ಚೆಂಡು, ರಿಸ್ಕಿ ಓಟ. ಈತನ ಮಧ್ಯೆ ನೇರ ಗುರಿ ಮತ್ತೆ ಕೈ ಕೊಡ್ತಾ ಇದೆ. ಓಟದ ಗಳಿಕೆಯನ್ನು ಅಶ್ವಿಕ್ ಕಂಡುಕೊಳ್ತಾ ಇದ್ದಾನೆ. ಒಂದರ ಸೇರ್ಪಡೆ ಬೇಕಾಗಿದೆ. 10 ಚೆಂಡು, ಕೇವಲ 7 ಓಟಗಳ ಅವಶ್ಯಕತೆ. ಕುಂಜಿಗುಡಿ ಹಾಗೂ ಅಂಕದ ಕಟ್ಟೆಯ ನಾಯಕ ಸೃಜಿತ್ ಕುಂಜಿಗುಡಿ ನಾಣ್ಯ ಚುಮ್ಮಿಗೆ ಈ ಒಂದು ಪಂದ್ಯಕೂಟದ ರೂವಾರಿ ಆಗಿರ್ತಕ್ಕಂಥ ಅನಿಲ್ ಕಾರ್ಯ ಕುಂದಾಪುರ ಇವರ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇದೆ. ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ನಾಣ್ಯ ಚುಮ್ಮಿಗೆ ನೆರವೇರ್ತಾ ಇದೆ. ಸುಮಂತ್ ಕುಡ್ಲಿ ಅಕ್ರಮದ ಸೂಚನೆ, ಒತ್ತಡದ ಪರಿಸ್ಥಿತಿಯಲ್ಲೂ ಕೂಡ ಎದುರಾಳಿಗಳಿಗೆ ಓಟವನ್ನು ದೇಣಿಗೆ ಮುಖಾಂತರವಾಗಿ ಸುಮಂತ್ ಕುಡ್ಲಿ ಬಿಟ್ಟುಕೊಡ್ತಾರೆ. 47 ಸಮಾಪ್ತಿ. 9ಕ್ಕೆ ಕೇವಲ 5 ಓಟಗಳ ಅವಶ್ಯಕತೆ ರತನ್ ಜಾನ್ಸನ್ನ ಗೆಲುವಿಗಾಗಿ. ನಾಡದ ಮುಖಭಾಗವನ್ನು ಸೃಜಿತ್ ಕುಂಜಿಗುಡಿ ತಂಡ ಕಂಡುಕೊಳ್ತಾ ಇದೆ. ಆದಷ್ಟು ಬೇಗ ತಮ್ಮ ನಿಲುವನ್ನು ತೋರ್ಪಡಿಸಿ ಪಂದ್ಯಕೂಟವನ್ನು ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಳ್ಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಯಾವುದೇ ಸಮಯವನ್ನು ವ್ಯರ್ಥ ಮಾಡಬಾರದಾಗಿ ನಿಮ್ಮಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಸುಮಂತ್ ಕುಡ್ಲಿ 4 ಓಟಗಳು ಬಾಕಿ ಇದೆ ರತನ್ ಜಾನ್ಸನ್ನ ಗೆಲುವಿಗಾಗಿ. ಇಲ್ಲಿ ಕೊಂಚ ಮಟ್ಟಿಗೆ ಫೈನ್ ಲೆಗ್ನಲ್ಲಿ ಆಡೋ ಪ್ರಯತ್ನಗಳು, ರನ್ಔಟ್ಗೆ ಮನವಿಗೆ ತಕ್ಕಂತ ಪುರಸ್ಕಾರ. ಅನವಶ್ಯಕರವಾಗಿ ಓಟಕ್ಕೆ ಮನ ಮಾಡಿದ್ರು ತನ್ಸೀರ್. ಪರಿಣಾಮ ಅಂಕಿಅಂಶ ಪಟ್ಟಿಯಲ್ಲಿ RUN ಜಾರಿಯನ್ನು ಕಂಡುಕೊಳ್ತಾ ಇದೆ. ಎದುರಾಳಿಗಳಿಗೆ ಅನಾವಶ್ಯಕರವಾಗಿ ಹುದ್ದೆಯನ್ನು ಒಪ್ಪಿಸಿಕೊಳ್ತಾ ಇದ್ದಾನೆ. ಇದು ಕ್ರಿಕೆಟ್ನ ಇತಿಹಾಸ. ಒಂದು ವೇಳೆ ಯಾವುದೇ ಆಟಗಾರರು ಕೂಡ ಆಟದಲ್ಲಿ ಮುಗ್ಗರಿಸಿದ್ರೆ ಎದುರಾಳಿಗಳ ಭುಜದ ಮೇಲೆ ಗೆಲುವಿನ ದೇವತೆ ತಾಂಡವವಾಡ್ತಾಳೆ. ಅರ್ಥಾತ್ ಕಾದು ನೋಡಬೇಕಾಗಿದೆ. ಬಾಕಿ ಇರುವಂತ ಎಸೆತ 6 ಚೆಂಡು, ಸ್ಪಷ್ಟ ಗೆಲುವಿಗಾಗಿ 4 ಓಟಗಳ ಅವಶ್ಯಕತೆ. ಹಾಗೆ SV ಕೋಲ್ಡ್ ಡ್ರಿಂಕ್ಸ್ನ ಸುಧಾಕರ್ ಅವರು ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ. ಆತ್ಮೀಯವಾಗಿ ಆದರಣೀಯವಾಗಿ ನಿಮ್ಮನ್ನು ಗೌರವಾನ್ವಿತವಾಗಿ ಪ್ರಮುಖ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದಾವೆ. ಸುಧಾಕರ್ ಸರ್ ಅವರನ್ನು ಆಸನದಲ್ಲಿ ಕುಳಿತುಕೊಂಡು ಪ್ರಮುಖ ವೇದಿಕೆಯಲ್ಲಿ ಕುಳಿತುಕೊಂಡು ಪಂದ್ಯಕೂಟವನ್ನು ಗೌರವಾನ್ವಿತವಾಗಿ ವೀಕ್ಷಣೆ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ ಸರ್. ನಿಮ್ಮ ಆಗಮನ ಮತ್ತೊಂದು ಮೆರುಗನ್ನು ಈ ಒಂದು ಪಂದ್ಯಕೂಟಕ್ಕೆ ತಂದು ಕೊಡ್ತಾ ಇದೆ ಎನ್ನುವಂಥ ಮಾತುಗಳ ಜೊತೆಯಲ್ಲಿ 6ಕ್ಕೆ 4 ಕೈ ಸೇರಿಕೊಳ್ತಾ ಇದೆ ಕೋಡಿಯ ಎಕ್ಸ್ಪ್ರೆಸ್ ಅಲ್ತಾಫ್ ಕೋಡಿ ಎಸೆತಗಾರಿಕೆಯಲ್ಲಿ. ಆರಂಭಿಕ ಚೆಂಡು ಸೀಮಾ ರೇಖೆಯವರ ಭಾಗವನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಅಶ್ವಿಕ್ನ ಪತನವನ್ನು ಕಂಡುಕೊಳ್ತಾ ಇದ್ದೇವೆ. ತನ್ಸೀರ್ ಅನವಶ್ಯಕರವಾಗಿ ಹುದ್ದರಿಯನ್ನು ಬಿಟ್ಟುಕೊಟ್ಟಿದ್ರು. ಅದಾದ ಬಳಿಕ ರಂಗ ಪ್ರವೇಶವನ್ನ ಮನೋಜ್ನ ಆಗಮನ ಕಂಡುಕೊಂಡಿದ್ದೀವಿ. ಈಗ ಅಶ್ವಿಕ್ನ ನಿರ್ಗಮನ. ಇಲ್ಲಿ ಗಮನಿಸಿಕೊಳ್ಳುವಂತ ಅವಕಾಶ ಏನು ಅಂತ ಹೇಳಿದ್ರೆ, ಇಲ್ಲಿ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಶಿಯ ಗಮನಕ್ಕೆ ಕೊನೆಯ ಆಶಾ ಕಿರಣ ಹುದ್ದರಿಯನ್ನು ಕಬಳಿಸಿದ್ರು ಕೂಡ ಅವಕಾಶ ಇದೆ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಶಿಗೆ. 5ಕ್ಕೆ 4 ರೋಚಕತೆಯ ಕಾದಾಟ. ಅಲ್ತಾಫ್ ಕೋಡಿ 2ನೇ ಚೆಂಡಿಗಾಗಿ. ಇತ್ತ ಕಡೆಯಲ್ಲೇ ಶಾರ್ಟ್ ಆಗಿ ಬಂದಂತ ಚೆಂಡು ಬಿದ್ದಂತ ಜಾಗದಿಂದ ತಿರುವನ್ನು ಕಂಡುಕೊಳ್ತಾ ಇದೆ. ಜಶ್ವಂತ್ನ ದಾಂಡನ್ನ ವಂಚಿಸ್ತಾ ಇದೆ. 4ಕ್ಕೆ 4 ಅವಶ್ಯಕತೆ. ಕ್ರೀಡಾ ಪ್ರೇಕ್ಷಕರುಗಳ
ಹೃದಯಾಂತರಾಳದಲ್ಲಿ ಕೂಡ ಪ್ರಶ್ನೆಯಾಗಿ ನಿಲ್ತಾ ಇದೆ ಈ ಒಂದು ಪಂದ್ಯಕೂಟದ ಗೆಲುವು. 4-4 ಮೂರನೆಯ ಚೆಂಡಿಗಾಗಿ ಅಲ್ತಾಫ್ ಕೋಡಿ. ಈಗ ರಾಜೇಶ್ವರ್ ಪೈಟರ್ಸ್ ಕುಂಬಾಶಿಯ ಅಳಿವು ಉಳಿವಿನ ಪ್ರಶ್ನೆ ಅಲ್ತಾಫ್ ಕೋಡಿಯ ಬೆರಳ ತುದಿಯ ಅಂಚಿನಲ್ಲಿ ಸೂಚಿಸಿಕೊಳ್ತಾ ಇದೆ. ಶಾಟ್ ಆಗಿ ಬಂದಂತ ಚೆಂಡು ಏತ ಕಳೆಯಲ್ಲಿ 3ರಲ್ಲಿ 1 ಚೆಂಡು ಹುದ್ದರಿಯ ಪತನ. 2ನೆಯ ಚೆಂಡು ಚುಕ್ಕೆ, 3ನೆಯ ಚೆಂಡು ಚುಕ್ಕೆ, 4ನೆಯ ಚೆಂಡಿಗಾಗಿ ಅಲ್ತಾಫ್ ಕೋಡಿ. ಸಹ ಆಟಗಾರರ ನಂಬಿಕೆಯನ್ನು ಇಟ್ಟುಕೊಂಡು ಕೈಯಲ್ಲಿಟ್ಟಂತ ಚೆಂಡು ಗೆಲುವನ್ನು ತಂದು ಕೊಡ್ತದೋ ಇಲ್ಲವೋ ಎನ್ನುವುದಾಗಿ ಕಾದು ನೋಡಬೇಕಾಗಿದೆ. 3-4 ಇತರ ಮಧ್ಯೆ ರನ್ಔಟ್ಗೆ ಮನವಿ ತ್ರಿನೇತ್ರಕ್ಕೆ ಜಾರಿ. ರನ್ಔಟ್ ಎಸ್ಸನ್ನು ಕಂಡುಕೊಂಡ್ರೆ ನೇರವಾಗಿ ರಾಜೇಶ್ವರ್ ಪೈಟರ್ಸ್ ಕುಂಬಾಶಿಗೆ ಗೆಲುವು. ಕಾದು ನೋಡಬೇಕಾಗಿದೆ. ಡಿಸಿಷನ್ ಪೆಂಡಿಂಗ್ ನಲ್ಲಿ ಕುತೂಹಲಕಾರಿಯಾಗಿರ್ತಕ್ಕಂಥ ಡಿಸಿಷನ್ ಪೆಂಡಿಂಗ್ ನಲ್ಲಿ ಬಂದು ತಲುಪಿಕೊಳ್ತಾ ಇದೆ. ರನ್ಔಟ್ ಎನ್ನುವಂತ ಸೂಚನೆ. ಕೈಯಲ್ಲಿದ್ದಂತ ಪಂದ್ಯಕೂಟ ಅನಾವಶ್ಯಕರವಾಗಿ ಎದುರಾಳಿಗಳಿಗೆ ಬಿಟ್ಟುಕೊಟ್ಟು ಸೋಲನ್ನ ತನ್ನ ಭುಜದ ಮೇಲೆ ತನ್ನ ಕೈಯಾರ ಎಳೆದುಕೊಳ್ತಿರುವಂತ ತಂಡ ರತನ್ ಜಾನ್ಸನ್ ಕುಂದಾಪುರ. ನಾನು ಮೊದಲೇ ಸೂಚಿಸಿದ್ದೆ, ಒಂದು ಕ್ಷಣ ಆಟಗಾರರು ಮೈಮರೆತರು ಕೂಡ ಎದುರಾಳಿಗಳ ಭುಜದ ಮೇಲೆ ತಾಂಡವವಾಡ್ತಾಳೆ ಗೆಲುವಿನ ದೇವತೆ ಎನ್ನುವುದಾಗಿ ವಿಚಾರವನ್ನು ರವಾನಿಸಿದ್ದೆ. ಕೈಯಲ್ಲಿದ್ದಂಥ ಪಂದ್ಯಕೂಟ ಅನಾವಶ್ಯಕರವಾಗಿ ಎದುರಾಳಿಗೆ ರತನ್ ಜಾನ್ಸನ್ ತಂಡ ಬಿಟ್ಟುಕೊಡ್ತಾ ಇದೆ. ಇದು ಕ್ರಿಕೆಟ್ನ ಕಲರವ. ಅದಕ್ಕಾಗಿಯೇ ಪ್ರತಿಯೊಂದು ಬಾರಿಯೂ ಕೂಡ ಕ್ರೀಡಾ ಪ್ರೇಕ್ಷಕರುಗಳನ್ನು ರಂಜಿಸುವ ಕ್ರೀಡೆ ಅಂತ ಇದ್ರೆ ಅದು ಕ್ರಿಕೆಟ್ 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 ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಒಂದು ಕ್ರೀಡೆ. ಹಾಗೆ ಮುಗಿದಿರ್ತಕ್ಕಂಥ ಪಂದ್ಯಕೂಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ 2ನೇ ಬಾರಿಗೆ ಮತ್ತೆ ಸುಧಾ ಕುಂಬಾಶಿ ನೇರವಾಗಿ ಪ್ರಮುಖ ವೇದಿಕೆಗೆ ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡು ಹೋಗಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಸುಧಾ ಕುಂಬಾಶಿ. ಸುಧಾ ಕುಂಬಾಶಿ ಅವರು ಬರಬೇಕು. ಅಲ್ಲಿ ಸುಧಾ ಕುಂಬಾಶಿ ಅವರು ಕ್ರೀಡಾ ಮನೋಭಾವನನ್ನು ಮೆರೆತಾ ಇದ್ದಾರೆ. ಬಹುಶಃ ಗೇಮ್ ಚೇಂಜಿಂಗ್ ಅನ್ನು ಮಾಡಿರ್ತಕ್ಕಂಥ ಅಲ್ತಾಫ್ ಕೋಡಿಗೆ ಸಲ್ಲಬೇಕೆನ್ನುವಂಥ ಸೂಚನೆಯನ್ನು ಮಾಡುವ ಮುಖಾಂತರವಾಗಿ ಅಲ್ತಾಫ್ ಕೋಡಿ ಅವರು ಚಪ್ಪಾಳೆ ರೂಪದಲ್ಲಿ ನೇರವಾಗಿ ಪ್ರಮುಖ ವೇದಿಕೆಗೆ ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡು ಹೋಗಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಪಂದ್ಯಕೂಟದ ಚುಕ್ಕಾಣಿಯನ್ನು ಬದಲಾಯಿಸಿರ್ತಕ್ಕಂಥ ಟ್ರಂಪ್ ಕಾರ್ಡ್ ಆಟಗಾರ ಗೇಮ್ ಚೇಂಜಿಂಗ್ ಓವರ್ ನಲ್ಲಿ ಅಲ್ತಾಫ್ ಕೋಡಿಯ ಮೋಡಿ ನೇರವಾಗಿ ರಾಜೇಶ್ವರ್ ಪೈಟರ್ಸ್ ಕುಂಬಾಸಿಗೆ ಗೆಲುವನ್ನು ತಂದು ಕೊಡ್ತಾ ಇದೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಅಲ್ತಾಫ್ ಕೋಡಿ ಪ್ರಮುಖ ವೇದಿಕೆಗೆ ಬಂದು ಪಡೆದುಕೊಂಡು ಹೋಗಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಜಯರಾಜ್ ಸರ್ ಅವರು ನೀಡಿ ಗೌರವಿಸಿಕೊಳ್ಬೇಕು ಅಲ್ತಾಫ್ ಕೋಡಿ ಅವರಿಗೆ. ಮುಂದಿನ ಗೆಲುವು ನಿಮ್ಮದಾಗಲಿ ಎನ್ನುವಂಥ ಮಾತುಗಳ ಜೊತೆಯಲ್ಲಿ ಜಯರಾಜ್ ಸರ್ ಅವರಿಂದ ಅಲ್ತಾಫ್ ಕೋಡಿ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡು ಹೋಗಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ಹಾಗೆ ನಮ್ಮ ರತನ್ ಜಾನ್ಸನ್ನ ನಾಯಕತ್ವ ಆಟಗಾರರು ಪ್ರಮುಖ ವೇದಿಕೆಗೆ ಬಂದು ಭಾಗವಹಿಸಿದ್ದಕ್ಕಾಗಿ ನೆನಪಿನ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ. ದಯವಿಟ್ಟು ರತನ್ ಜಾನ್ಸನ್ನ ಯಾವುದೇ ಆಟಗಾರರು ಕೂಡ ಪ್ರಮುಖ ವೇದಿಕೆಗೆ ಬಂದು ಭಾಗವಹಿಸಿದ್ದಕ್ಕಾಗಿ ಗೌರವದ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಶರತ್ ಕುಂಬಾಶಿ. ಹಾಗೆ ಒಂದು ಪಂದ್ಯಕೂಟದ ಧ್ವನಿವರ್ಧಕದಲ್ಲಿ ಅಲೋಕ್ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಕೋಟಾ ತನ್ನ ಕೈ ಚಳಕವನ್ನು ಮಾಡ್ತಾ ಇದೆ. ಐಡಿಯಲ್ ಟ್ರೋಫಿಗೆ ಮತ್ತೊಂದು ಮೆರುಗನ್ನು ತಂದು ಕೊಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಪಾಂಚಜನ್ಯ ಇವೆಂಟ್ಸ್ ಲೈವಿನ ಮುಖಾಂತರವಾಗಿ ಈ ಒಂದು ಪಂದ್ಯಕೂಟದ ಚಿತ್ರಣವನ್ನು ಮನೆಯಲ್ಲೇ ಕುಳಿತುಕೊಂಡು ವೀಕ್ಷಣೆ ಮಾಡುತ್ತಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರುಗಳಿಗೆ ಅಚ್ಚುಕಟ್ಟಾಗಿ ಬಿಟ್ಟುಕೊಡ್ತಾ ಇದ್ದಾರೆ. ಈ ಒಂದು ಪಂದ್ಯಕೂಟದ ಚುಕ್ಕಾಣಿ ನಡೆದಿರ್ತಕ್ಕಂಥ ಕುಂದಾಪುರದ ಸವ್ಯ ಸಾಚ ಆಟಗಾರ ಅನಿಲ್
ಕಾರ್ವಿ ಕುಂದಾಪುರದ ನೇತೃತ್ವದಲ್ಲಿ ಐಡಿಯಲ್ ಟ್ರೋಫಿ 2026 ಎರಡನೆಯ ದಿನಕ್ಕೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅದೇ ರೀತಿ ರಾಜ್ಯ ಕಂಡಂತ ಹೆಮ್ಮೆಯ ವೀಕ್ಷಕರ ನಗರಾಗಿರ್ತಕ್ಕಂಥ ಶರತ್ ಕುಂಬಾಶಿ ಮುಂದಿನ ವಿದ್ಯಮಾನಕ್ಕಾಗಿ